ಈ ಆ್ಯಂಟಿ ಆಕ್ಸಿಡೆಂಟ್ಸು ಜಾಡುಮಾಲಿ ಥರ ಲೈಕ್ ಅ ಸ್ಕ್ಯಾವೆಂಜರ್ಸ್, ದೇ ಕ್ಲೀನ್ ದ ಬ್ಲಡ್ ವೆಸಲ್ಸ್, ಎಲ್ಲ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ನ ಕ್ಲೀನ್ ಮಾಡುತ್ತವೆ. ಹಾಗಾಗಿ ಹಾರ್ಟ್ ಅಟ್ಯಾಕು ಕಡಿಮೆ ಆಗುತ್ತೆ. ಅದರಲ್ಲಿ ಕೆಮಿಕಲ್ ಇರೋದಿಲ್ಲ, ಪ್ರಿಸರ್ವೇಟಿವ್ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಅಷ್ಟೇ ಅಲ್ಲ, ನೀವು ರಿಫೈನ್ ಮಾಡೋಕ್ಕೆ ಹೋಗಿ ಆ ಕೆಮಿಕಲ್ ರಿಯಾಕ್ಷನ್ ಆಗಿರೋದಿಲ್ಲ. ಹಾಗಾಗಿ ರಿಫೈನ್ಡ್ ಆಯಿಲು ಒಳ್ಳೆಯದಲ್ಲ, ಪಾಮ್ ಆಯಿಲು ಒಳ್ಳೆಯದಲ್ಲ. ಯಾಕಂದರೆ ಒಬೆಸಿಟಿ ಈಸ್ ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್: ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್ ಮತ್ತು ಆಲ್ಝಿಮರ್ಸ್ ಡಿಸೀಸ್. ಅಂದರೆ ಬದುಕಿದ್ರೆ ಆಲ್ಝಿಮರ್ಸು, ಇಲ್ಲಾಂದರೆ ಅದ್ರ ಮೊದಲೇ ಹೊಟ್ಟೋಗ್ಬಿಟ್ಟಿರ್ತಾರೆ. ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡ ನಂತರ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಆಸ್ ಅ ಕಾರ್ಡಿಯಾಲಜಿಸ್ಟ್ ನೀವೇನು ಹೇಳ್ತೀರಿ? ನಮ್ಮ ಏಕಾದಶಿ ಉಪವಾಸ ಮಾಡಿ ಸತ್ತವ್ರನ್ನ ಎಂದಾದರೂ ಕೇಳಿದ್ದೀರಾ? ಈ ಪಾಶ್ಚಾತ್ಯರ ಅಂಧ ಅನುಕರಣೆಯನ್ನು ಬಿಟ್ಟು ನಮ್ಮದನ್ನು ಫಾಲೋ ಮಾಡಬೇಕು. ಯಾರು ನಾನು ಗರ್ಭಧಾರಣೆ ಮಾಡಬೇಕು ಅಂತ ಮನಸ್ಸು ಮಾಡ್ತಾರಲ್ಲ, ಆಗಲೇ ಅವರು ಕೌನ್ಸಿಲಿಂಗ್ ಮಾಡ್ಕೋಬೇಕು. ಆಮೇಲೆ ಫೋಲಿಕ್ ಆ್ಯಸಿಡ್ ತೊಗೊಳಕ್ಕೆ ಪ್ರಾರಂಭ ಮಾಡಬೇಕು. ಇದು ಮಾರ್ಕೆಟಿಂಗ್ ಗಿಮಿಕ್. ಯಾಕಂದರೆ ಪಾಶ್ಚಾತ್ಯರು ಅವರು ತಮ್ಮ ಇದನ್ನು ಹೇರ್ತಾ ಇದ್ದಾರೆ. ಆದರೆ ನಮ್ಮದು ಸಹಸ್ರಾರು ವರ್ಷದ ಕಲ್ಚರು. ಕಾಯಿಲೆ ಬಂದ ಮೇಲೆ ತಗೊಳ್ಳೋದು ಆ್ಯಂಟಿಬಯೋಟಿಕ್, ಕಾಯಿಲೆ ಬರದ ಹಾಗೆ ಆ್ಯಂಟಿಬಾಡೀಸ್ನ ಬೆಳೆಸ್ಕೊಳ್ಳೋದು ಪ್ರೋಬಯೋಟಿಕ್. ನೀವು ಬಾಯಿ ರುಚಿಗೆ ತಿಂದರೂ ಕೂಡ ಅದು ರಕ್ತನಾಳದಲ್ಲಿ ಹೋಗೋದಿಲ್ಲ. ಹಾಗಾಗಿ ಕೊನೆಗೆ ಮಜ್ಜಿಗೆ ಮೊಸರನ್ನ ತಗೊಳ್ಳೋದು. ಯಾರು ಚುರುಕಾಗಿರ್ತಾರಲ್ಲ ಅವ್ರು ತುಪ್ಪ ತಿಂದು ತಲೆ ಅಂತ ಇದ್ರು. ತುಪ್ಪ ಯಾಕೆಂದರೆ ನಮ್ಮ ಆಯುರ್ವೇದದಲ್ಲೂ ಕೂಡ ಅದನ್ನ ಹೇಳಿದ್ದಾರೆ. ಇವತ್ತಿಗೆ ಗೊತ್ತಾಗಿದೆ, ನಮ್ಮ ಬ್ರೈನ್ ಸೆಲ್ಸ್ಗೆ, ಗ್ರೋತ್ಗೆ, ಬೆಳವಣಿಗೆಗೆ, ಪ್ರಿಸರ್ವೇಷನ್ಗೆ ತುಪ್ಪ ಭಾಳ ಒಳ್ಳೆಯದು. ಸಿಟ್ಟು, ಸೊಕ್ಕು, ಸೇಡು ಈ ಮೂರನ್ನು ಬಿಟ್ಟುಬಿಡಬೇಕು. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ. ಸೆಪ್ಟೆಂಬರ್ 29ನೇ ತಾರೀಕು ಜಗತ್ತಿನಾದ್ಯಂತ ವರ್ಲ್ಡ್ ಹಾರ್ಟ್ ಡೇ ಅಂತ ನಾವು ಮಾಡ್ತೀವಿ. ಈ ಪುಟಾಣಿ ಹೃದಯದ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಎಪಿಸೋಡ್ ಯಾವುದ್ರ ಬಗ್ಗೆ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಈ ಹಾರ್ಟ್ ಅಂತ ಅಂದಾಗ ಬದಲಾಗ್ತಿರೋ ಜೀವನ ಶೈಲಿ ಸುಮಾರಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಹಾರ್ಟ್ನ ಕಂಡೀಷನ್ಸ್ಗೆ. ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಏನಾದರೂ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆಯಾ? ಯಾವ ಎಣ್ಣೆ ನಮ್ಮ ಹೃದಯಕ್ಕೆ ಒಳ್ಳೆಯದು? ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ಏನು? ಏನು ಮಾಡಬೇಕು, ಏನು ಮಾಡಬಾರ್ದು? ಈ ಎಲ್ಲವನ್ನ ಇವತ್ತು ನಾವು ಈ ಪಾಡ್ಕಾಸ್ಟ್ನಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ. ಇವರು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಕಾರ್ಡಿಯಾಲಜಿಸ್ಟ್. ಇವ್ರ ಜೊತೆ ಮಾತಾಡ್ತಿರೋದೇ ಒಂದು ದೊಡ್ಡ ಖುಷಿ. 40ಕ್ಕೂ ಹೆಚ್ಚು ಗೋಲ್ಡ್ ಮೆಡಲ್ಸ್ನ ಇವರು ಪಡ್ಕೊಂಡಿದ್ದಾರೆ. ಆ್ಯಂಡ್ ಸೌತ್ ಇಂಡಿಯಾದಲ್ಲಿ ಪಿಡಿಯಾಟ್ರಿಕ್ ಕಾರ್ಡಿಯಾಲಜಿಯನ್ನು ಶುರು ಮಾಡಿರುವಂಥ ಹೆಗ್ಗಳಿಕೆ ಕೂಡ ಇವರಿಗೆ ಸಿಗುತ್ತೆ. ಕರ್ನಾಟಕದ ಹೆಮ್ಮೆಯ ಕನ್ನಡತಿ ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಪಲ್ಲವಿ, ಇಟ್ಸ್ ಅ ಪ್ಲೇಷರ್. ನಿಮ್ಮ ಸ್ಮೈಲೇ ಒಂದು ಬ್ರೈಟ್ ಸ್ಮೈಲಿಂದ ಈ ಒಂದು ಶೋನ ಸ್ಟಾರ್ಟ್ ಮಾಡೋಕ್ಕೆ ಒಂದು ಹೊಸ ಎನರ್ಜಿ ಬರುತ್ತೆ ನನಗೆ. ನಿಮ್ಮ ಮಾತು ಕೇಳಿ ನನಗೆ ಎನರ್ಜಿ ಬರ್ತಾ ಇದೆ. ನಗೋದ್ ಹೃದಯಕ್ಕೆ ಒಳ್ಳೇದಲ್ವಾ ಡಾಕ್ಟರ್? ಹೌದು, ಹಾಗೆ ಶುರು ಮಾಡೋಣ. ಸಿಂಪಲ್ ಆಗಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಏನಾಗುತ್ತೆ? ನಮ್ಮ ಹೃದಯ ಇಡೀ ಶರೀರದಲ್ಲಿರುವಂಥ 60 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆಯನ್ನು ಮುಟ್ಟಿಸುವಂಥ ರಕ್ತವನ್ನು ಪಂಪ್ ಮಾಡುತ್ತೆ. ಆದರೆ ಅದಕ್ಕೆ ಪೋಷಣೆ ಬೇಕಲ್ಲ. ಈಗ ನೀವು ಎಲೆಕ್ಟ್ರಿಸಿಟಿ ಬರೋದು ಅಲ್ಲಿನೇ ಏನಾದರೂ ಹೊರಟೋಗ್ಬಿಟ್ರೆ ಹೆಂಗೆ ತೊಂದರೆ ಆಗುತ್ತೋ ಹಾಗೆ ಈ ಹೃದಯಕ್ಕೇನೆ ಪಂಪ್ ಮಾಡುವಂಥ ಕೊರೊನರಿ ಆರ್ಟರೀಸ್, ಕಿರೀಟ ಧಮನಿ ಅಂತೀವಿ. ಆ ಕಿರೀಟ ಧಮನಿ, ಎಡ ಕಿರೀಟ ಧಮನಿ, ಬಲ ಕಿರೀಟ ಧಮನಿ ಅಂತ ಎರಡಿರುತ್ತೆ. ಅದಕ್ಕೆ ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ. ಆ ಯಾವುದೋ ಬ್ರಾಂಚ್ನಲ್ಲಿ ಅಥವಾ ಅದ್ರ ಮೇನ್ ಆರ್ಟ್ರಿಯಲ್ಲಿ ಏನಾದರೂ ಜಿಡ್ಡು ಶೇಖರಣೆಗೊಂಡು ಅಲ್ಲಿ ರಕ್ತಸ್ರಾವ ಆಗಿ ರಕ್ತ ಹೆಪ್ಪುಗಟ್ಟಿದ್ರೆ ಅದು ಎಷ್ಟು ಭಾಗ ರಕ್ತ ಕೊಡ್ತಾ ಇತ್ತಲ್ಲ ಆ ಜಾಗದಲ್ಲಿರೋ ಎಲ್ಲ ಸ್ನಾಯು ಸತ್ತೋಗ್ಬಿಡುತ್ತೆ. ಅದಕ್ಕೆ ಹೃದಯಾಘಾತ ಅಂತ. ಆಘಾತ ಅಂದರೆ ಹೃದಯಕ್ಕೆ ಆಘಾತ ಆಗ್ತಾ ಇದೆ ಅಂತ. ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಹಾಗಾಗಿ ಇದು ಯಾವಾಗ ರಕ್ತನಾಳಗಳಲ್ಲಿ ಜಿಡ್ಡು ಶೇಖರಣೆಗೊಂಡು ಅದು ಒಡೆಯುತ್ತಲ್ಲ ಆವಾಗ ಮಾತ್ರ ಆಗುತ್ತೆ. ಇದಕ್ಕೆ ನಾನಾ ಥರದ ಕಾರಣಗಳು ಇದೆ. ರೈಟ್, ಆ ಕಾರಣಗಳಿಗೆ ನಾನು ಬರ್ತೀನಿ. ನೀವು ಜಿಡ್ಡು ಶೇಖರಣೆ ಆಗುತ್ತೆ ಅಂತ ಹೇಳಿದ್ರಿ, ಅದರ ಅರ್ಥ ಕೊಲೆಸ್ಟ್ರಾಲ್. ಹೌದು, ಕರೆಕ್ಟ್ ಅಲ್ವಾ? ಹೌದು. ತುಂಬಾ ಜನಕ್ಕೆ ತಪ್ಪು ಅಭಿಪ್ರಾಯ ಇದೆ ಡಾಕ್ಟರ್, ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟದ್ದು ಅಂತ. ಬಟ್ ನಾಟ್ ಮೆನಿ ಆಫ್ ದೆಮ್ ಗೊತ್ತಿಲ್ಲ. ಒಳ್ಳೇದು ಇದೆ ಅದರಲ್ಲಿ, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. ಇದನ್ನ ಎಲ್ಲರಿಗೂ ಅರ್ಥ ಆಗೋ ತರ ಸಿಂಪಲ್ ಆಗಿ ಹೇಳ್ತೀರಾ? ಖಂಡಿತ. ಕೊಲೆಸ್ಟ್ರಾಲ್ ಅಂತಂದ್ರೆ ನಾವು ಕನ್ನಡದಲ್ಲಿ ಜಿಡ್ಡು ಅನ್ಬಹುದು. ಇದರಲ್ಲಿ ಒಳ್ಳೇದು ಅಂದ್ರೆ HDL ಕೊಲೆಸ್ಟ್ರಾಲ್,
ಹೈ ಡೆನ್ಸಿಟಿ. ಹ್ಮ್. ಅದು ನಮ್ಮ ಹೃದಯಕ್ಕೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಅದು ನಾವು ಯಾವಾಗ ಎಕ್ಸಸೈಸ್ ಮಾಡ್ತೀವೋ, ಸ್ಮೋಕಿಂಗ್ ಮಾಡೋದಿಲ್ವೋ, ವ್ಯಾಯಾಮ ನಿಯಮಿತವಾಗಿ ಮಾಡ್ತೀವೋ ಅದು ಹೆಚ್ಚಾಗ್ತಾ ಹೋಗುತ್ತೆ. ಓಕೆ. ಇನ್ನು LDL ಕೊಲೆಸ್ಟ್ರಾಲ್ ಅಂತಂತೀವಿ, ಅದು ಬ್ಯಾಡ್ ಕೊಲೆಸ್ಟ್ರಾಲ್. ಅದು 150ಕ್ಕಿಂತ ಜಾಸ್ತಿ ಇದ್ದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ಟ್ರೈಗ್ಲಿಸರೈಡ್, ಅದಕ್ಕೆ ಅಗ್ಲಿ ಕೊಲೆಸ್ಟ್ರಾಲ್ ಅಂತೀವಿ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಪೋಲೈಪೋಪ್ರೋಟೀನ್ ಅಂತ ಇದೆ, ಅದು ಆರೋಗ್ಯಕ್ಕೆ ಒಳ್ಳೆಯದು, ಅದು Okay. ಇದ್ದರೆ ಒಳ್ಳೆಯದು. ಸೊ ಈ HDL ಕೊಲೆಸ್ಟ್ರಾಲು, ಅಪೋಲೈಪೋಪ್ರೋಟೀನು ಇವೆರಡೂ ಕೂಡ ಪ್ರಿವೆನ್ಷನ್ಗೆ, LDL ಮತ್ತು ಟ್ರೈಗ್ಲಿಸರೈಡು ಹೃದಯಾಘಾತಕ್ಕೆ. Okay. ಹಾಗಾಗಿ ನಾವು ಒಳ್ಳೆಯದು ಅಂತ ನೋಡೋಕ್ಕೆ ಹೋದರೆ ಅದನ್ನು ಬೆಳೆಸೋಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಅದು ನಮ್ಮ ಜೀವನ ಶೈಲಿಯಿಂದ ಬದಲಾಯಿಸ್ಕೊಳ್ಬೇಕು. ಈ ಕೆಟ್ಟದು ಕೂಡ ನಮ್ಮ ಕೆಟ್ಟ ಆಹಾರ ಪದ್ಧತಿಯಿಂದನೇ ಬರೋದು. ಸೊ ನೀವ್ ಹೇಳ್ತಾ ಇರೋದೇನು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಎರಡನ್ನೂ ಕೂಡ ಇಂಡಿಕೇಟ್ ಹೌದು ಮಾಡುತ್ತೆ. ಹೌದು ಹೌದು. ಈಗ ನಾವು ನಮ್ಮ ಶರೀರಕ್ಕೆ ಕೇವಲ 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಬೇಕು. ಹ್ಮ್. ಆ 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ನ ದೈವದತ್ತವಾಗಿ ನಮ್ಮ ಲಿವರೇ ಉತ್ಪತ್ತಿ ಮಾಡ್ತಾ ಇದೆ. ಸೊ ಹೊರಗಡೆಯಿಂದ ನಾವು ಕೊಲೆಸ್ಟ್ರಾಲ್ ತಗೊಳ್ಬೇಕಾಗಿಲ್ಲ. ಯಾವಾಗ ನಾವು ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ನ ಸ್ಟಾಪ್ ಮಾಡ್ತಾ ಹೋಗ್ತೀವಲ್ಲ, ಅದು ಜಿಡ್ಡು ಶೇಖರಣೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಇತ್ತೀಚಿನ ದಿನದಲ್ಲಿ ಜಂಕ್ ಫುಡ್ಡು, ಅದರಲ್ಲೂ ಬೇಕರಿ ಐಟಮ್ಸು, ಟ್ರಾನ್ಸ್ ಫ್ಯಾಟ್ಸ್ ಇರುವಂಥದ್ದು, ಅದು ಕೂಡ ಹೃದಯಾಘಾತಕ್ಕೆ ತೊಂದರೆ ಆಗುತ್ತೆ. ಈಗ ನೀವು ಜಂಕ್ ಫುಡ್ ಅಂದ ತಕ್ಷಣ ನಾ ಹೇಳ್ತೀನಿ, ತುಂಬಾ ಜನ ಡಾಕ್ಟರ್ಸ್, ನಾವು ಹ್ಯಾಪಿಯೆಸ್ಟ್ ಹೆಲ್ತ್ ಅಲ್ಲಿ ಸುಮಾರಷ್ಟು ಡಾಕ್ಟರ್ಸ್ ನ ಮಾತಾಡ್ಸೋದ್ರಿಂದ ಡಾಕ್ಟರ್ಸ್ ಹೇಳೋದು ಸಿಗರೇಟ್ ಬಿಡಬೇಕು, ಕುಡಿತಾ ಬೇಡ, ಆಕ್ಟಿವ್ ಲೈಫ್ ಸ್ಟೈಲ್ ಇರಬೇಕು, ಹೋಮ್ ಕುಕ್ಡ್ ಫುಡ್ ಇರಬೇಕು, ಸೊ ಬೇಸಿಕಲಿ ಮತ್ತೆ ಕಣ್ ತುಂಬಾ ನಿದ್ದೆ ಮಾಡಬೇಕು, ಈ ಇಷ್ಟನ್ನು ಕೂಡ ಹೇಳ್ತಾರೆ. ಬಟ್ ಈಗಿನ ಲೈಫ್ ಸ್ಟೈಲ್ ನಲ್ಲಿ ಡಾಕ್ಟರ್, ಆಫೀಸಿಂದ ಮನೆಗೆ ಹೋಗೋದಕ್ಕೆ 1.5 ತಾಸು ಬೇಕಾಗ್ತದೆ ಮಿನಿಮಮ್. ಸೊ ಈಗಿನ ಒಂದು ಲೈಫ್ ಸ್ಟೈಲು ಮತ್ತೆ ಕಂಡೀಷನ್ಸ್ ನ ಇಟ್ಕೊಂಡು ಮಾಡಕ್ ಎಲ್ಲರಿಗೂ ಇಷ್ಟ, ಏನ್ ಮಾಡಬಹುದು ಮತ್ತು ನಾನೇನ್ ಮಾಡ್ತಾ ಇದ್ದೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. Okay. ನೋಡಿ, ಹಣ್ಣು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಹಣ್ಣುಗಳಲ್ಲಿ ಆಲ್ಮೋಸ್ಟ್ 35% ಹಾರ್ಟ್ ಅಟ್ಯಾಕನ್ನು ಕಡಿಮೆ ಮಾಡುತ್ತೆ. Okay. ಯಾಕಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ಸು ಜಾಡುಮಾಲಿ ಥರ ಲೈಕ್ ಅ ಸ್ಕ್ಯಾವೆಂಜರ್ಸ್, ದೇ ಕ್ಲೀನ್ ದ ಬ್ಲಡ್ ವೆಸಲ್ಸ್, ಎಲ್ಲ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ನ ಕ್ಲೀನ್ ಮಾಡುತ್ತವೆ. ಹಾಗಾಗಿ ಹಾರ್ಟ್ ಅಟ್ಯಾಕು ಕಡಿಮೆ ಆಗುತ್ತೆ. ಸೊ ನಾನು ಆಸ್ಪತ್ರೆ ಕೆಲಸ ಮುಗಿಸಿ ಮನೆಗೆ ಹೋಗಬೇಕಾದ್ರೆ ಒಂದು ಬಿಗ್ ಬೌಲ್ ಮಿಕ್ಸ್ಡ್ ಫ್ರೂಟ್ಸ್ನ ತಗೊಂಡು ಕಡ್ಡಿ ಚುಚ್ಕೊಂಡು ಡ್ರೈವಿಂಗ್ ಮಾಡ್ತಾ ಎಲ್ಲಿ ಸಿಗ್ನಲ್ ಬರುತ್ತೋ ಅಲ್ಲಿ ತಿಂತಾ ಹೋಗ್ತಾ ಇದ್ದೆ. ಈಗ ನಿಮ್ಮ ಹೊಟ್ಟೆ ಹಸ್ತಿದ್ದು ಸರಿಯಾಗತ್ತೆ, ಆಮೇಲೆ ಟೈಮೂ ವೇಸ್ಟ್ ಆಗೋದಿಲ್ಲ, ಸಿಗ್ನಲ್ಗೆ ಅಯ್ಯೋ ಅಂತ ಅನ್ನೋದನ್ನು ಇಲ್ಲ, ಮನಸ್ಸು ಸಮಾಧಾನವಾಗಿರುತ್ತೆ. ಒಳ್ಳೆ ಮ್ಯೂಸಿಕ್ ಕೇಳಿಕೊಂಡು, ಒಳ್ಳೆ ಇಂಟರ್ವ್ಯೂ ಕೇಳಿಕೊಂಡು ನೀವು ರೇಡಿಯೋನಲ್ಲಿ ಹಣ್ಣು ತಿಂತಾ ಹೋಗ್ಬಿಟ್ರೆ ಇನ್ನು ಇದಕ್ಕಿಂತ ಏನು ಬೇಕು? ಯಾಕಂದರೆ ಸೊ ಹಣ್ಣನ್ನು ಯಾರು ತಿಂತಾರಲ್ಲ ಹೃದಯಾಘಾತ ಕಡಿಮೆ ಆಗುತ್ತೆ. ಇನ್ನು ತರಕಾರಿ 2-3 ತಿನ್ನಬೇಕು. 2-3 ತರಕಾರಿಯನ್ನು ಮನೇಲಿ ಮಾಡಿಕೊಂಡು ನೀವು ಕಟ್ಕೊಂಡು ಬರ್ಬೋದು, ಅಥವಾ ನೀವು ಆರ್ಡ್ರ್ ಮಾಡ್ಬೋದು. ಆದರೆ ಆರ್ಡ್ರ್ ಮಾಡಿದ್ರಲ್ಲಿ ಅವರಲ್ಲಿ ಯಾವ ಎಣ್ಣೆ ಬಳಸಿರ್ತಾರೆ, ಎಷ್ಟು ಆಕ್ಸಿಡೈಸ್ಡ್ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಅಂಥ ಸಮಯದಲ್ಲಿ ನೀವು ಬಾಳೆಹಣ್ಣನ್ನು ತಿನ್ಬೋದು. ಓಕೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ನಾವು ಯಾವುದೇ ದೇಶಕ್ಕೆ ಹೋದರೂ ನಮಗೆ ಬಾಳೆಹಣ್ಣು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಯಾಕೆ ಅಂದರೆ ಬಾಳೆಹಣ್ಣಿನಲ್ಲಿ ಸಿರೋಟಿನಿನ್ ಇದೆ, ಅದು ಆ್ಯಂಟಿ ಡಿಪ್ರೆಸೆಂಟ್. ಎರಡನೇದು ಅದರಲ್ಲಿ ಪೆಕ್ಟೇನ್ ಇದೆ, ಪೆಪ್ಟಿಕ್ ಅಲ್ಸರ್ನ ಹೀಲ್ ಮಾಡುತ್ತೆ, ಅಸಿಡಿಟಿನ ಕಡಿಮೆ ಮಾಡುತ್ತೆ, ಸ್ಟ್ರೆಸ್ಸಿಂದ ಬಂದಂಥ ಉತ್ಪತ್ತಿಯಾದಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುತ್ತೆ, ನಿಮ್ಮ ಆ್ಯಸಿಡಿಟಿ ಕೂಡ ಕಡಿಮೆ ಆಗುತ್ತೆ. ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ, ನ್ಯೂಟ್ರಿಷನ್ನು ಲೆವೆಲ್ಲು ವೆರಿ ಹೈ. ಪಂಚಾಮೃತದಲ್ಲೂ ಕೂಡ ಬಾಳೆಹಣ್ಣಿಗೆ ಬಹಳ ಮಹತ್ವ ಇದೆ. ಭಾರತದಲ್ಲಿ ಬಾಳೆಹಣ್ಣಿಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ ಪರಮಾತ್ಮನಿಗೆ ಅರ್ಪಿಸೋಕ್ಕೂ ಕೂಡ ಬಾಳೆಹಣ್ಣು ಕೊಡ್ತಾರೆ. ಜಾಸ್ತಿ ಖರ್ಚಿಲ್ದೇ ಎಕ್ಸ್ಪೆನ್ಸಿವ್ ಹಣ್ಣನ್ನು ಕೊಂಡ್ಕೊಳ್ದೇನೆ ಬರೀ ಬಾಳೆಹಣ್ಣು ಇಟ್ಕೊಂಡ್ರೆ ಸಾಕು. ಆಮೇಲೆ ಅದು ಸುಲಿದ್ರೆ ಕ್ಲೀನಾಗಿರುತ್ತೆ, ನಿಮ್ಮ ಕೈಯು ಗಲೀಜಾಗೋದಿಲ್ಲ. ಸೊ ವೆನ್ ಯು ಆರ್ ಟ್ರಾವೆಲಿಂಗ್, ಕಾರ್ನಲ್ಲಿ ಕೂತ್ಕೊಂಡಾಗ ಹೋಗುವಾಗ ಬಾಳೆಹಣ್ಣು ತಿಂದರೆ ಸಾಕು. ಈ ಬಾಳೆಹಣ್ಣಲ್ಲಿ ನರಿಷ್ಮೆಂಟ್ ಬರುತ್ತೆ, ಕಾನ್ಸ್ಟಿಪೇಷನ್ ಆಗಲ್ಲ, ಹೆಡೇಕ್ ಬರಲ್ಲ, ಮತ್ತು ನಿಮಗೆ ಅಸಿಡಿಟಿ ಆಗಲ್ಲ, ಡಿಪ್ರೆಷನ್ ಆಗಲ್ಲ, ನಗನಗ್ತಾ ಇರ್ಬೋದು. ಈ ಪರಮಾತ್ಮನು ಖುಷಿ, ಈ ಪರಮಾತ್ಮನು ಖುಷಿ. ಎಕ್ಸ್ಪೆನ್ಸಿವ್ ಫ್ರೂಟ್ಸ್ ಅಂದಾಗ ಕಾಲಕ್ಕೆ ತಕ್ಕಂತೆ ನಮ್ಮ ಸ್ಟಡೀಸ್ ಕೂಡ ಬದಲಾಗ್ತಾ ಇರುತ್ತೆ ಡಾಕ್ಟರ್. ಅಂದ್ರೆ ಈಗ ಬ್ಲೂಬೆರಿ ಈಸ್ ಕನ್ಸಿಡರ್ಡ್ ಆಸ್ ಹಾರ್ಟ್ ಫ್ರೆಂಡ್ಲಿ ಫುಡ್, ಮತ್ತೆ ಬಟರ್ ಫ್ರೂಟ್ ಅದು ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್. ವೆಜಿಟೇಬಲ್ಸ್ ಬಂದ್ರೆ ಝೂಕಿನಿ ಅಂತೆಲ್ಲ ನಾವು ಹೇಳ್ತೀವಿ. ಅಂದ್ರೆ ಇದೆಲ್ಲ ಈಗ ಪಾಪ್ಯುಲರ್ ಆಗ್ತಾ ಇರುವಂತದ್ದು. ನನ್ನ ಫ್ರೆಂಡ್ ಒಬ್ಳು ಹೇಳ್ತಾಳೆ, ಅಪ್ಪ ಆರೋಗ್ಯವಾಗಿರ್ಬೇಕಂದ್ರೆ ಎಷ್ಟೊಂದು ಖರ್ಚು ಮಾಡ್ಬೇಕು ಅಂತ. ನಿಜ.
ಅದೆಲ್ಲ ನೆಸೆಸಿಟಿ ಇದೆಯಾ ಅಥವಾ ನೀವು ಈ ಮುಂಚೆ ಏನ್ ಟಿಪ್ ಹೇಳಿದ್ರೆ ಅದನ್ನ ಫಾಲೋ ಮಾಡಿದ್ರೆ ಸಾಕ? ಅದೇನು ಬೇಕಾಗಿಲ್ಲ. ಇದು ಮಾರ್ಕೆಟಿಂಗ್ ಗಿಮಿಕ್. ಯಾಕಂದ್ರೆ ಪಾಶ್ಚಾತ್ಯರು ಅವರು ತಮ್ಮ ಇದನ್ನ ಹೇರ್ತಾ ಇದ್ದಾರೆ. ಆದರೆ ನಮ್ಮದು ಸಹಸ್ರಾರು ವರ್ಷದ ಕಲ್ಚರು, 100-150 ವರ್ಷ 200 ವರ್ಷ ಇರುವಂಥ ಋಷಿಗಳ ಸ್ಥಾನ. ಸೊ ಹಾಗಾಗಿ ನಮ್ಮ ಪುರಾತನ ಇದನ್ನು ಬಹಳ ಉತ್ತಮವಾದಂಥದ್ದು. ಅದರಲ್ಲೂ ಕೂಡ ಬಾಳೆ ಎಲೆ ಊಟ ಇದೆಲ್ಲ ಅತ್ಯಂತ ಶಾಸ್ತ್ರೋಕ್ತವಾದಂಥದ್ದು. ಯಾಕಂದರೆ ಫಸ್ಟು ಅದು ಡಿಗ್ರೇಡೇಬಲ್, ವೇಸ್ಟ್ ಆಗೋದಿಲ್ಲ, ಪ್ಲಾಸ್ಟಿಕ್ ಇಲ್ಲ ಅದರಲ್ಲಿ. ಹೌದು. ಎರಡನೇದು ಅದ್ರ ಮೇಲೆ ಏನೇ ಹಾಕಿದ್ರು ವಿಷ ಇದ್ದರೆ ತಕ್ಷಣಕ್ಕೆ ಅದು ಕಪ್ಪಗಾಗತ್ತೆ, ಇದು ಗೊತ್ತಾಗತ್ತೆ, ಎನಿ ಪಾಯ್ಸನಸ್. ನೆಕ್ಸ್ಟು ಉಪ್ಪಿನಕಾಯಿನ ಎಡಗಡೆಗೆ ಕೊನೆಗೆ ಹಾಕ್ತೀರಿ, ಮುಟ್ಟಬೇಡಿ ಒಳ್ಳೇದಲ್ಲ, BP ಜಾಸ್ತಿ ಆಗುತ್ತೆ ಅಂತ. ಅದ್ರ ಪಕ್ಕಕ್ಕೆ ಇರೋದು ಕೋಸಂಬರಿಗಳು, ಅದು ಹೆಸರು ಕಾಳು ಕಡಲೆಬೇಳೆ ಇದನ್ನು ಮಾಡಿದ್ದು. ಪ್ರೋಟೀನು ಜಾಸ್ತಿ ಇರುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅದ ನಂತರ 2-3 ತರಕಾರಿಗಳು, ಅದರಲ್ಲೂ ಬಾಳೆಕಾಯ್ದು ಅದು ಇದು ಎಲ್ಲ ಇರುತ್ತೆ. ಅಂದರೆ ನೀವು ಬರೀ ಬ್ರೊಕೋಲಿ ಅಂತಲ್ಲ, ನಮ್ಮ ಟ್ರೆಡಿಷ್ನಲ್ ನಮ್ಮ ಭಾರತದಲ್ಲೇ ಸಿಗುವಂಥ ತರಕಾರಿಗಳು ಹೈ ಫೈಬರ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಮಧ್ಯದಲ್ಲಿ ಅನ್ನ, ತವ್ವೆ, ತುಪ್ಪ, ಹೀಗೆ ಫುಡ್ ಪಿರಮಿಡ್. ಇವತ್ತೇನು ಪಾಶ್ಚಾತ್ಯರು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಅಂತಾರಲ್ಲ, ಆ ಫುಡ್ ಪಿರಮಿಡ್ಡು ನಮ್ಮ ಎಲೆ ಮಧ್ಯದಲ್ಲೇ ಇರುತ್ತೆ. ಸೊ ಹಾಗಾಗಿ ಅನ್ನವನ್ನು ಸ್ವಲ್ಪ ತಗೊಂಡು, ಬೇಳೆಯನ್ನು ಜಾಸ್ತಿ ತಗೊಂಡು, ತುಪ್ಪವನ್ನು ಇಷ್ಟು ತಗೊಂಡ್ರೆ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಬಲಗಡೆಗೆ ಬೆಲ್ಲದಲ್ಲಿ ಮಾಡಿರೋ ಪಾಯಸ ಇಷ್ಟೇ ಹಾಕ್ತಾರೆ. ಯಾಕಂದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಸೆಲೀನಿಯಮು, ಅಯರ್ನು, ಕ್ಯಾಲ್ಶಿಯಮು, ಮ್ಯಾಗ್ನೀಷಿಯಮು, ಕಾಪರು ಎಲ್ಲ ಇರೋದ್ರಿಂದ, ಟ್ರೇಸ್ ಎಲಿಮೆಂಟ್ಸ್ ಇರೋದ್ರಿಂದ ನಮಗೆ ತಕ್ಷಣಕ್ಕೆ ಆಯಾಸ ಹೊರಟೋಗಿ ನಮ್ಮ ಉಲ್ಲಾಸ ಬರೋದ್ರಿಂದ ಆ ಬೆಲ್ಲದಲ್ಲಿ ಮಾಡಿರೋದು ಒಳ್ಳೆಯದು. ಕೊನೆಗೆ ಮೊಸರು ತಗೊಳ್ತೀವಲ್ಲ, ಮೊಸರು ಪ್ರೋಬಯೋಟಿಕ್. ಪ್ರೋಬಯೋಟಿಕ್ ಅಂತಂದರೆ ಕಾಯಿಲೆ ಬಂದ ಮೇಲೆ ತಗೊಳ್ಳೋದು ಆ್ಯಂಟಿಬಯೋಟಿಕ್, ಕಾಯಿಲೆ ಬರದ ಹಾಗೆ ಆ್ಯಂಟಿಬಾಡೀಸ್ನ ಬೆಳೆಸ್ಕೊಳ್ಳೋದು ಪ್ರೋಬಯೋಟಿಕ್. ಸೊ ಹಾಗಾಗಿ ಮೊಸರನ್ನು ತಗೊಳ್ತೀವಿ. ಅದರಲ್ಲೂ ಕೂಡ ಮೊಸರಿನಲ್ಲಿ ಲ್ಯಾಕ್ಟೋಬ್ಯಾಸಿಲೈ ಇರೋದ್ರಿಂದ ನಾವು ಬಾಯಿ ರುಚಿಗೆ ಅಕಸ್ಮಾತ್ ಜಿಡ್ಡನ್ನು ತಿಂದಿದ್ರೆ ಆ ಜಿಡ್ಡನ್ನು ಅಸಿಮ್ಯುಲೇಟ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ನೀವು ಬಾಯಿ ರುಚಿಗೆ ತಿಂದರೂ ಕೂಡ ಅದು ರಕ್ತನಾಳದಲ್ಲಿ ಹೋಗೋದಿಲ್ಲ. ಹಾಗಾಗಿ ಕೊನೆಗೆ ಮಜ್ಜಿಗೆ, ಮೊಸರನ್ನು ತಗೊಳ್ಳೋದು. ಇಂಥ ಅದ್ಭುತವಾದಂಥ ಪರಿಕಲ್ಪನೆ ಜಗತ್ತಲ್ಲಿ ನಿಮ್ಗೆ ಎಲ್ಲೂ ಸಿಕ್ಕಲ್ಲ ಅಂತ ನಾನು ಹೇಳ್ಬೋದು. ಓಕೆ, ಸೊ ಎಕ್ಸ್ಪೆನ್ಸಿವ್ ಫ್ರೂಟ್ಸ್ ಬೇಕು ಅಂದ್ರೆ ತಿನ್ನಿ, ಬೇಡ ಅಂದ್ರೆ ಬಿಡಿ, ಬಟ್ ತಿನ್ನಲೇಬೇಕು ಅಂತ ಏನಿಲ್ಲ. ಮತ್ತೆ ಎಣ್ಣೆಯ ವಿಚಾರಕ್ಕೆ ಬಂದ್ರೆ, ನಾವು ಸುಮಾರಷ್ಟು ಪಾಡ್ಕಾಸ್ಟ್ ನ ಮಾಡಿದೀವಿ, ರೀಯೂಸ್ ಮಾಡಬಾರ್ದು ಕರ್ದಿರೋ ಎಣ್ಣೆಯನ್ನ. ಒಂದ್ಸರ್ತಿ ಓಕೆ ಅಂತೆಲ್ಲ ಹೇಳ್ತಾರೆ, ಬಟ್ ಯಾವ ಎಣ್ಣೆ ಬಳಸಬೇಕು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಪ್ರತಿ ಸರ್ತಿ ರಿಸರ್ಚ್ ಬದಲಾಗ್ತಾ ಇರುತ್ತೆ, ರಿಸರ್ಚ್ ಮಾಡೋರು ಬದಲಾಗ್ತಾ ಇರ್ತಾರೆ. ಪಾಶ್ಚಾತ್ಯದ್ದು ಕಲ್ಚರ್ ಅಂತೀವಿ, ದಿಢೀರ್ ಅಂತ. ಇವತ್ತಿದ್ದನ್ನ ನಾಳೆ ಇಲ್ಲ ಅಂತಾರೆ, ನಾಳೆ ಇದ್ದಿದ್ದನ್ನ ಅದಿಲ್ಲ ಅಂತಾರೆ. ಆದ್ರೆ ನಮ್ಮ ಭಾರತದ ಹಾಗಲ್ಲ, ಸಹಸ್ರಾರು ವರ್ಷದಿಂದ ಬಳಸ್ತಾ ಬಂದಿರೋದು ಗಾಣದ ಎಣ್ಣೆ ಅತ್ಯಂತ ಉತ್ತಮವಾದಂಥದ್ದು. ಯಾಕಂದ್ರೆ ಅದು ನ್ಯಾಚುರಲ್ ಆಗಿರುತ್ತೆ, ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೋಲ್ಡ್ ಪ್ರೆಸ್ಡ್ ಅಂತಾರಲ್ಲ, ಅದು ಬಂದಿರುತ್ತೆ. ಅಡಲ್ಟ್ರೇಷನ್ ಇರಲ್ಲ, ಅದರಲ್ಲಿ ಕೆಮಿಕಲ್ ಇರೋದಿಲ್ಲ, ಪ್ರಿಸರ್ವೇಟಿವ್ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಅಷ್ಟೇ ಅಲ್ಲ, ನೀವು ರಿಫೈನ್ ಮಾಡೋಕ್ಕೆ ಹೋಗಿ ಆ ಕೆಮಿಕಲ್ ರಿಯಾಕ್ಷನ್ ಆಗಿರೋದಿಲ್ಲ. ಹಾಗಾಗಿ ರಿಫೈನ್ಡ್ ಆಯಿಲು ಒಳ್ಳೆಯದಲ್ಲ, ಪಾಮ್ ಆಯಿಲು ಒಳ್ಳೆಯದಲ್ಲ, ಡಾಲ್ಡಾ ವನಸ್ಪತಿ ತುಂಬ ಕೆಟ್ಟದು. ಆದರೆ ನಮ್ದು ಏನು ಕೋಲ್ಡ್ ಪ್ರೆಸ್ಟು ಗಾಣದ ಎಣ್ಣೆ ಇದೆಯಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಎಣ್ಣೆಯಲ್ಲಿರುವಂಥದ್ದು ಉತ್ತಮ ಗುಣ ಇನ್ನೊಂದರಲ್ಲಿ ಇರೋದಿಲ್ಲ, ಇನ್ನೊಂದರಲ್ಲಿರೋದು ಇನ್ನೊಂದಿರೋದಿಲ್ಲ. ಹಾಗಾಗಿ ನೀವು 2-3 ಎಣ್ಣೆಗಳನ್ನು ಮಿಕ್ಸ್ ಮಾಡಿಕೊಂಡು ಬಳಸ್ಕೋಬಹುದು. ಓಕೆ, ಅಬ್ಬಬ್ಬಾ ಅಂದರೆ 2-3 ಸ್ಪೂನ್ ಎಣ್ಣೆ ಬಳಸೋಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ಕೆಟ್ಟ ಎಣ್ಣೆಯನ್ನು ಬಳಸಬಾರ್ದು, ಅದು ಒಳಗಡೆಗೆ ಶೇಖರಣೆ ಆಗುತ್ತೆ. ಸೊ ಟ್ರಾನ್ಸ್ ಫ್ಯಾಟ್ಸು ಬೇಕರಿ ಐಟಮ್ನಲ್ಲಿ, ಈ ಜಂಕ್ ಫುಡ್ಡಲ್ಲಿ ಇರುತ್ತಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ನಮ್ಮ ಕುಸ್ಬಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಯಾವುದೇ ಎಣ್ಣೆಗಳು ತಗೊಳ್ಳಿ, ಎಳ್ಳಿನ ಎಣ್ಣೆ ತಗೊಳ್ಳಿ ಅಥವಾ ಸಾಸಿವೆ ಎಣ್ಣೆ, ಇವು ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದು. 2-3 ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಎಲ್ಲ ಆಯಿಲ್ದು ಬೆನಿಫಿಟ್ ನಿಮಗೆ ಸಿಗುತ್ತೆ. ಓಕೆ, ಇನ್ನ ತುಪ್ಪ ಒಳ್ಳೇದು ಅಂತ ಗೊತ್ತಿದೆ ನಮಗೆ. ಮತ್ತೆ ನಮ್ಮ ಆಫೀಸಲ್ಲೇ ನಾವು ಹ್ಯಾಪಿಯೆಸ್ಟ್ ಹೆಲ್ತ್ ಆಗಿರೋದ್ರಿಂದ ಹೆಲ್ತ್ ಬಗ್ಗೆ ಜಾಸ್ತಿ ಅವೇರ್ನೆಸ್. ಸುಮಾರು ನನ್ನ ಫ್ರೆಂಡ್ಸ್ ಇಲ್ಲೇ ನಮ್ಮ ಕಾಲೀಗ್ಸ್ ತುಪ್ಪದಲ್ಲಿ ಅಡಿಗೆ ಕೂಡ ಮಾಡ್ತಾರೆ. ನಾವು ಬರೀ ಬಿಸಿಯನ್ನ ಕೊಂಚೂರು ತುಪ್ಪ ಹಾಕೋತೀವಿ. ತುಪ್ಪ ತಿಂದ ತಲೆ ಅಂತ ಹೇಳ್ತಾ ಇದ್ವಿ ನಾವು ಮಕ್ಕಳಾಗಿದ್ದಾಗ. ಯಾರು ಚುರುಕಾಗಿರ್ತಾರಲ್ಲ ಅವ್ರು ತುಪ್ಪ ತಿಂದ ತಲೆ ಅಂತ ಇದ್ರು. ಸೊ ನಂದು ತುಪ್ಪ ತಿಂದ ತಲೆ, ಯಾಕಂದ್ರೆ ತುಪ್ಪ ತಿನ್ಕೊಂಡೇ ಬೆಳೆದವಳು.
ತುಪ್ಪ ಯಾಕೆಂದರೆ ನಮ್ಮ ಆಯುರ್ವೇದದಲ್ಲೂ ಕೂಡ ಅದನ್ನ ಹೇಳಿದ್ದಾರೆ. ಇವತ್ತಿಗೆ ಗೊತ್ತಾಗಿದೆ ನಮ್ಮ ಬ್ರೈನ್ ಸೆಲ್ಸ್ಗೆ, ಗ್ರೋತ್ಗೆ, ಬೆಳವಣಿಗೆಗೆ, ಪ್ರಿಸರ್ವೇಷನ್ಗೆ ತುಪ್ಪ ಭಾಳ ಒಳ್ಳೆಯದು. ಆಮೇಲೆ ನಮ್ಮ ಮೈಲಿನ್ ಶೀತ್ ಅಂದರೆ ಇದು ನರಗಳ ಮೇಲೆ ಇರುವಂಥ ಒಂದು ಮೈಲಿನ್ ಶೀತ್ ಇರುತ್ತೆ. ಈಗ ಹೇಗೆ ವೈರ್ ಮೇಲೆ ಒಂದು ಶೀತ್ ಇರುತ್ತಲ್ಲ, ಹಾಗೆ ಅದಕ್ಕೆ ವೈಟಮಿನ್ A, D, E, K ಅಂತ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಬೇಕಾಗತ್ತೆ. ಅದಕ್ಕೆ ಇದು ವಾಹಕವಾಗಿರುತ್ತೆ ತುಪ್ಪ, ದ ಬೆಸ್ಟ್ ವೆಹಿಕಲ್. ಸೊ ಹಾಗಾಗಿ ಈಗ ಯಾರು ತುಪ್ಪ ತಿಂತಾರಲ್ಲ ಅವ್ರಿಗೆ ನರ್ವಸ್ನೆಸ್ ಆಗೋದು, ಟಿಂಗ್ಲಿಂಗ್ ನಮ್ನೆಸ್ ಆಗೋದು, ಮೈ ಜುಮ್ ಅನ್ನೋದು, ಕೈಕಾಲು ಜುಮ್ ಅನ್ನೋದು ಅದು ಯಾವುದೂ ಆಗಲ್ಲ. ಯಾಕಂದರೆ ಅದರಲ್ಲಿ ಎನರ್ಜಿ ಇರುತ್ತೆ, 9 times ಮೋರ್ ಎನರ್ಜಿ. ಈಗ ನೀವು ಜಂಕ್ ಫುಡ್ನಲ್ಲಿ ಇಷ್ಟು ತಪ್ಪ ತಿಂದಿರ್ತೀರಲ್ಲ, ಅಷ್ಟು ಎನರ್ಜಿ ಅರ್ಧ ಸ್ಪೂನ್ನಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಜಾಸ್ತಿ ತಿಂದನೇ ನಿಮಗೆ ಹೆಚ್ಚು ಎನರ್ಜಿ ಬರೋದ್ರಿಂದ ತುಪ್ಪ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಡಯಟ್ ವಿಚಾರಕ್ಕೆ ಬಂದಾಗ ಒಂದ್ಸತಿ ಕೀಟೋ ಪಾಪ್ಯುಲರ್ ಆಗುತ್ತೆ, ಒಂದ್ಸತಿ ಮೋನೋ ಡಯಟ್, ಸೊ ಹೀಗೆ OMAD 1 meal a day ಡಯಟ್, ಈ ಥರದ್ದು ತುಂಬಾ ಪಾಪ್ಯುಲಾರಿಟಿ ದಿನ ಚೇಂಜ್ ಆಗ್ತಾ ಇರುತ್ತೆ. ಯಾವ್ದನ್ನ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಡಾಕ್ಟರ್. ನೋಡಿ, ನಾನು ಅದನ್ನೇ ಹೇಳಿದೆ, ಪಾಶ್ಚಾತ್ಯರದ್ದು ಕಲ್ಚರ್ ದಿಢೀರಂತ ಅವ್ರು ಇವತ್ತು ಹೇಳ್ತಾರೆ, ನಾಳೆ ಇರೋದಿಲ್ಲ. ಆದರೆ ನಮ್ಮ ಪದ್ಧತಿ ಇದೆಯಲ್ಲ, ಸನಾತನ ಧರ್ಮದ ಪದ್ಧತಿ, ಏಕಾದಶಿ ಉಪವಾಸ, ಶನಿವಾರ ಉಪವಾಸ, ಸೋಮವಾರ ಉಪವಾಸ, ಈ ವಾರದಲ್ಲಿ ಒಂದು ದಿನ ಉಪವಾಸ ಮಾಡೋದು ಅಥವಾ 11 ದಿನಕ್ಕೆ ಒಂದ್ಸಲ ಉಪವಾಸ ಮಾಡೋದು, ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಯಾಕಂದರೆ ಉಪ ಅಂತಂದರೆ ಕಡಿಮೆ, ವಾಸ ಅಂದರೆ ಇರೋದು. ಕಡಿಮೆ ತಿಂದು ನೀವು ಪರಮಾತ್ಮನ ನೆನೆಸ್ಕೊಂಡಿರೋದ್ರಿಂದ ಮನಸ್ಸು ಭಾಳ ಶಾಂತವಾಗಿರುತ್ತೆ. ಆಮೇಲೆ ನಿಮ್ಮ ಜೀರ್ಣ ಅಂಗಕ್ಕೂ ಕೂಡ ರೆಸ್ಟ್ ಸಿಕ್ಕತ್ತೆ. ಆಮೇಲೆ ನಮ್ಮ ಉಪವಾಸ ಸಹಸ್ರಾರು ವರ್ಷದಿಂದ ಬಂದಂಥದ್ದು. ಅದಕ್ಕೆ ರಿಸರ್ಚ್ ಮಾಡಿಬಿಟ್ಟು ಜಾಪನೀಸು ನೋಬೆಲ್ ಪ್ರೈಸ್ ತೊಗೊಂಡ್ರು. ಅಂದರೆ ನಮ್ಮ ಜನರಿಗೆ ಏನಂತಂದರೆ, ನಮ್ಮದು ನಮಗಿಷ್ಟ ಇಲ್ಲ, ಯಾರೋ ಒಂದು ಹೇಳಿದಾಗ ಆ ಶಂಖದಿಂದ ಬಂದದ್ದು ತೀರ್ಥ ಅಂತ ಆ ಕಡೆಯಿಂದ ಬರಬೇಕು ಅಂತ ಅಲ್ಲ. ಇವೆಲ್ಲ ಕೀಟೋ ಡಯಟು ಇದೆಲ್ಲ ಅನ್ಸೈಂಟಿಫಿಕ್ಕು. ಮಾಡಿ ಒಂಥರ ಫ್ಯಾಷನ್ ಥರ ಮಾಡಿಬಿಟ್ಟು ಆಮೇಲೆ ದಿಢೀರಂತ ಬಿದ್ದೋಗುತ್ತೆ. ಒಂದಷ್ಟು ಸಾವಾಯಿತು ಅಂದರೆ ಇದು ಮಾಡ್ತಾರೆ. ನಮ್ಮ ಏಕಾದಶಿ ಉಪವಾಸ ಮಾಡಿ ಸತ್ತವ್ರನ್ನ ಎಂದಾದರೂ ಕೇಳಿದ್ದೀರಾ? ಇಲ್ಲ ಅಲ್ವೇ? ಸೊ ಹಾಗಾಗಿ ಈ ಪಾಶ್ಚಾತ್ಯರ ಅಂಧ ಅನುಕರಣೆಯನ್ನು ಬಿಟ್ಟು ನಮ್ಮದನ್ನು ಫಾಲೋ ಮಾಡಬೇಕು. ಆಮೇಲೆ ಜೈನರು ಮಾಡುವಂಥ ಬೇಗನೆ ರಾತ್ರಿ ಊಟ ಮಾಡೋದಿದೆಯಲ್ಲ, ಸಾಯಂಕಾಲ ಆಗೋ ಮೊದಲು, ಅದು ಒಂಥರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಥರ, ಅದು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆಯಿಲ್ ವಿಚಾರಕ್ಕೆ ಬಂದಾಗ ಕೆಲವರು ನೋ ಆಯಿಲ್ ಕುಕಿಂಗನ್ನು ಪ್ರಮೋಟ್ ಮಾಡ್ತಾರೆ. ಅಂದರೆ ಎಣ್ಣೆಯನ್ನು ಬಳಸದೆ ಅಡುಗೆ ಮಾಡೋದು, ಅದು ಓಕೆನಾ ಹೃದಯಕ್ಕೆ? ನೋಡಿ, ಬದುಕಿನಲ್ಲಿ ಯಾವುದೇ ಎಕ್ಸ್ಟ್ರೀಮು ಒಳ್ಳೆಯದಲ್ಲ. ಈ ವಿಪರೀತ ಎಣ್ಣೆನೂ ಒಳ್ಳೆಯದಲ್ಲ, ಎಣ್ಣೆ ಇಲ್ಲದೆ ಇರೋದು ಒಳ್ಳೆಯದಲ್ಲ. ಎಣ್ಣೆ ಅಂತಂದ್ರೇನು? ಅದು ಎನರ್ಜಿ ಕೊಡುವಂಥದ್ದು. 1 ಗ್ರಾಮ್ಗೆ 9 ಕ್ಯಾಲರೀಸು ಕೊಡುವಂಥದ್ದು. ಹಾಗಾಗಿ ನಮ್ಮ ಇದರಲ್ಲಿ ಎಣ್ಣೆ ಬೇಕೇ ಬೇಕು. ನೀವು ಅತಿ ಮಾಡೋಕ್ಕೆ ಹೋಗ್ಬಿಟ್ರೆ ಆರೋಗ್ಯ ಇನ್ನೂ ಹಾಳಾಗತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ನೀವು ಸೌತ್ ಇಂಡಿಯಾದಲ್ಲಿ ಫಸ್ಟ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಯನ್ನು ಶುರು ಮಾಡಿದವರು. ಈಗಂತೂ ತುಂಬ ಟೆಕ್ನಾಲಜಿ ಇದೆ ಡಾಕ್ಟರ್. ಮಗು ಹುಟ್ಟಿದ ತಕ್ಷಣ ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲವನ್ನು ಸರಿ ಮಾಡಬಹುದು. ಬಟ್ ತಾಯಿಯ ಗರ್ಭದಲ್ಲಿರಬೇಕಾದ್ರೇ ಒಬ್ಬಳು ತಾಯಿಯಾಗಿ ಆಸೆ ಇರುತ್ತಲ್ವ, ನನ್ನ ಮಗು ತುಂಬ ಹೆಲ್ದಿಯಾಗಿ ಬರಬೇಕು ಅಂತ. ತಾಯಿ ಏನು ಮಾಡಬಹುದು? ತಾಯಿ ಇದು ಭಾಳ 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 ಪ್ರಮುಖವಾದಂಥ ಪ್ರಶ್ನೆ. ಯಾರು ನಾನು ಗರ್ಭ ಧಾರಣೆ ಮಾಡಬೇಕು ಅಂತ ಮನಸ್ಸು ಮಾಡ್ತಾರಲ್ಲ, ಆಗಲೇ ಅವರು ಕೌನ್ಸಿಲಿಂಗ್ ಮಾಡ್ಕೋಬೇಕು. ಆಮೇಲೆ ಫೋಲಿಕ್ ಆ್ಯಸಿಡ್ ತೊಗೊಳಕ್ಕೆ ಪ್ರಾರಂಭ ಮಾಡಬೇಕು ಗರ್ಭಧಾರಣೆ ಮೊದಲೇ. ಓಕೆ, ಆ ಫೋಲಿಕ್ ಆ್ಯಸಿಡು ತೊಗೊಂಡ್ರೆ ಏನಾಗುತ್ತೆ, ನ್ಯೂರಲಾಜಿಕಲ್ಲು, ಸ್ಪೈನಾ ಬೈಫಿಡಾ ಅನ್ನುವಂಥ ಕಾಯಿಲೆಗಳು ಮತ್ತು ಕಂಜನೈಟಲ್ ಹಾರ್ಟ್ ಡಿಸೀಸ್ ಕೂಡ ಕಡಿಮೆ ಆಗುತ್ತೆ ಅಂತ ಗೊತ್ತಾಗಿದೆ. ಎರಡನೇದು, ಗರ್ಭ ನಿಂತು ಕನ್ಫರ್ಮ್ ಆದಮೇಲೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಬೇಕು. ಆ ಅಲ್ಟ್ರಾಸೌಂಡ್ನಲ್ಲಿ ಮಗು ಬೆಳವಣಿಗೆ ಅದ್ರ ಜೊತೆಗೆ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತಂತೀವಿ. ಅಂದರೆ ಮೊದಲ 3 ತಿಂಗಳಲ್ಲೇ ಏನಾದರೂ ಅತ್ಯಂತ ಗಂಭೀರವಾದಂಥ ಕಾಯಿಲೆಗಳು ಆ ಮಗುವಿನ ಹೃದಯಕ್ಕೆ ಇದ್ದರೆ, ಭ್ರೂಣದ ಹೃದಯಕ್ಕಿದ್ದರೆ, ನಾವು ಅದನ್ನು ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿ, ಜೆನೆಟಿಕ್ ಟೆಸ್ಟ್ ಮಾಡಿ ಅದನ್ನು ಟರ್ಮಿನೇಟ್ ಮಾಡಬೇಕು ಅಂತ ಪರೀಕ್ಷೆ ಮಾಡಿ ಅವ್ರಿಗೆ ಹೇಳ್ತೀವಿ. ಇಲ್ಲ ಅಂತಂದರೆ ಹುಟ್ಟಿದ ಮೇಲೆ ಅವಸ್ಥೆ ಪಡೋದು ಅಥವಾ ಸ್ಟಿಲ್ ಬರ್ತ್ ಆಗೋದು, ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಇನ್ನು ಅಕಸ್ಮಾತ್ ಯಾವುದಾದ್ರೂ ತೊಂದರೆ ಇದ್ದರೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಅದನ್ನು ನಾವು ಮೊದಲೇ ರೆಡಿ ಮಾಡಿಕೊಂಡು ಹೆರಿಗೆ ಎಲ್ಲಾಗಬೇಕು, ಹೇಗಾಗಬೇಕು ಎಲ್ಲವನ್ನು ನಾವು ಮಾಡ್ಕೋಬೋದು. ಸೊ ಹಾಗಾಗಿ ಮೊದಲ 3 ತಿಂಗಳು ಆ ಗರ್ಭಿಣಿ ಭಾಳ ಜಾಗರೂಕರಾಗಿರಬೇಕು. ಆ ಸಮಯದಲ್ಲಿ ಸ್ಮೋಕಿಂಗ್ ಮಾಡಿದರೆ ಆ ಭ್ರೂಣಕ್ಕೆ ತೊಂದರೆ ಆಗುತ್ತೆ.
ಬಾಲ್ಟಿಮೋರ್ ಸ್ಟಡಿ ಅಂತ ಮಾಡಿದ್ದಾರೆ. ಅದರ ಪ್ರಕಾರ ಆ ಭ್ರೂಣದ ಬಲಗಡೆ ಭಾಗದ ಎಲ್ಲನೂ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ ಸ್ಮೋಕಿಂಗ್ ಮಾಡಿದ್ದು. ಯಾಕಂದರೆ ಇವ್ರು ಮಾಡಿದ್ದು ರಕ್ತದಲ್ಲಿ ಹೋಗಿ ಆ ಪ್ಲಾಸೆಂಟಾ ರಕ್ತದ ಮುಖಾಂತರ ಮಗು ಕೊಟ್ಟೋಗುತ್ತೆ. ಅದಲ್ಲದೆ ಆಲ್ಕೋಹಾಲ್ ತೊಗೊಂಡ್ರೆ ಫೀಟಲ್ ಆಲ್ಕೋಹಾಲಿಕ್ ಸಿಂಡ್ರೋಮ್ ಅಂತ ಆಗುತ್ತೆ, ತಲೆ ಚಿಕ್ಕದಾಗುತ್ತೆ, ಮುಖ ವಿಕಾರವಾಗುತ್ತೆ, ಹೃದಯದಲ್ಲಿ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟು, ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟರೀಸ್, ಈ ಥರ ಹಲವು ಸಮಸ್ಯೆಗಳು ಮಗುವಿಗೆ ಭ್ರೂಣಕ್ಕೆ ಆಗತ್ತೆ. ಸೊ ಅದನ್ನು ನಾವು ಸರಿಪಡಿಸೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಆಲ್ಕೋಹಾಲನ್ನು ತಗೊಳ್ಳೇಬಾರ್ದು. ಆಮೇಲೆ ಅಪಕ್ವವಾಗಿ ಹುಟ್ಟುತ್ತೆ. ಸ್ಮೋಕಿಂಗು ಡ್ರಿಂಕಿಂಗ್ ಮಾಡಿದ್ರೆ ಆ ವೇಟ್ ಕಡಿಮೆ ಆಗಿಬಿಡುತ್ತೆ. ಆ ವೇಟ್ ಕಡಿಮೆ ಆಗಿದ್ದಾಗ ಅದಕ್ಕೆ ಇನ್ಫೆಕ್ಷನ್ ಆಗೋದು, ಸೆಪ್ಸಿಸ್ ಆಗೋದು ಎಲ್ಲವೂ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಅದರಲ್ಲೂ ಕೂಡ ಡ್ರಗ್ಸ್ ತೊಗೊಂಡ್ರಂತೂ ಅಬಾರ್ಟೇ ಆಗಿ ಹೋಗ್ಬಿಡುತ್ತೆ. ಇನ್ನು ಯಾವುದೇ ಥರದ್ದು ಡ್ರಗ್ಸ್ನ ತೊಗೊಳ್ಬಾರ್ದು. ಫೋಲಿಕ್ ಆ್ಯಸಿಡ್ ಒಂದನ್ನು ಬಿಟ್ಟರೆ ನಿನ್ನೆ ಯಾವ ಔಷಧಿನೂ ತೊಗೊಳ್ಬಾರ್ದು. ನಿದ್ರೆ ಮಾತ್ರೆ, ಇದ್ರದ್ದು ಸೆಡೇಷನ್ಸು ಯಾವುದನ್ನು ತೊಗೊಳ್ಳದೇ ಇರೋದು ಭಾಳ ಮುಖ್ಯ. ಇಲ್ಲಂತಂದರೆ ಈ ಎಪಿಲೆಪ್ಸಿ ಬರೋರು, ಡಿಪ್ರೆಷನ್ನವರು ಅವ್ರು ತೊಗೊಳ್ತಾ ಇದ್ದರೆ ಅದಕ್ಕೆ ಸಕಾಲಕವಾಗಿ ಲೆಸ್ ಟಾಕ್ಸಿಕ್ ಇರುವಂಥ ಮಾತ್ರೆಗಳನ್ನ ಬದಲಾಯಿಸ್ಕೊಳ್ಳೋದು ವಾಸಿ. ಈವನ್ ಆಸ್ಮಾಕ್ಕೆ ತೊಗೊಳ್ಳುವಂಥ ಮಾತ್ರೆಗಳಿಂದ ಕೂಡ ಆಗುತ್ತೆ. ಹಾಗಾಗಿ ಆ 3 ತಿಂಗಳಲ್ಲಿ ಯಾವುದೇ ಇನ್ಫೆಕ್ಷನ್ ಆಗಬಾರ್ದು. ಈ ಜರ್ಮನ್ ದಡಾರ್ ಅಂದರೆ ನಾವು ಅದಕ್ಕೆ ಒಂಥರ ಗಂದೆಗಳ ಥರ ಬಂದು ಜ್ವರ ಬರುತ್ತೆ. ಬಟ್ ಈಗ ಅದು ಕಡಿಮೆ ಆಗಿದೆ. ಕಾರಣ ಏನಂತಂದರೆ ವ್ಯಾಕ್ಸಿನೇಷನ್ನು ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ರುಬೆಲ್ಲದು. ಹಾಗಾಗಿ ಇದು ಕಡಿಮೆ ಆಗಿದೆ. ಮೊದಲು ಅದು ತುಂಬ ಜಾಸ್ತಿ ಇತ್ತು. ಹಾಗಿದ್ದರೆ ಆ ಮಗುವಿಗೆ ಹುಟ್ಟತಾನೆ ಕಣ್ಣು ಕ್ಯಾಟ್ರಾಕ್ಟಿಂದ ಹುಟ್ಟುತ್ತೆ, ಅಲ್ಲ ಕಣ್ಣು ಇಲ್ಲದೇ ಹುಟ್ಟುತ್ತೆ, ಇಲ್ಲ ಹಾರ್ಟ್ ತೊಂದರೆಯಿಂದ ಹುಟ್ಟುತ್ತೆ. ರುಬೆಲ್ಲಾ ಸಿಂಡ್ರೋಮ್ ಅಂತ ಆಗ್ತಾಯಿತ್ತು. ಹಾಗಾಗಿ ಇವು ಯಾವುದೂ ಇನ್ಫೆಕ್ಷನ್ಗಳು ಬರಬಾರ್ದು ಅಂದರೆ ತಾಯಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಬೇಕು, ಆಹಾರವನ್ನು ಚೆನ್ನಾಗಿ ತೊಗೊಳ್ಬೇಕು, ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಬೇಕು, ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಹಾರ್ಟ್ ಅಟ್ಯಾಕ್ ಬಗ್ಗೆ ನೀವಾಗಲೇ ತಿಳಿಸ್ಕೊಟ್ರಿ. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಇದೆಯಲ್ಲ ಡಾಕ್ಟರ್, ಅದ್ರ ಬಗ್ಗೆ ಹೇಳಿ. ಸೈಲೆಂಟ್ ಅಂದರೆ ಏನು, ಒಳಗಡೆಗೆ ಜಿಡ್ಡು ಶೇಖರಣೆ ಆಗ್ತಾ ಇರುತ್ತೆ, ಇವ್ರಿಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಡಯಾಬಿಟಿಸ್ ಇದ್ದರೆ ಪೇನ್ ಸೆನ್ಸೇಷನ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಪೇನ್ ಅನ್ನೋದು ಗೊತ್ತಾಗೋದಿಲ್ಲ. ಬೇರೆಯವ್ರಿಗೆ ಏನಾಗುತ್ತೆ, ಮೆಟ್ಲು ಹತ್ತಿದಾಗ, ಏರಿ ಹತ್ತಿದಾಗ, ಸ್ವಲ್ಪ ಟೆನ್ಷನ್ ಆದಾಗ ಎದೆ ನೋವು ಬಂದಂಗೆ ಆಗುತ್ತೆ. ಕೂತ್ಕೊಂಡ ತಕ್ಷಣವೇ ಅದು ಸುಧಾರಿಸ್ಕೊಂಡ್ಬಿಡುತ್ತೆ, ಹೊಟ್ಟೋಗುತ್ತೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಎದೆ ನೋವು ಬಂತು, ಹೋಗಬೇಕು ಅಂತ ಹೋಗಿ ಟ್ರೆಡ್ಮಿಲ್ ಮಾಡಿಸ್ಕೊತಾರೆ. ಇವ್ರಿಗೆ ಗೊತ್ತೇ ಆಗಿರೋದಿಲ್ಲ, ಸೈಲೆಂಟ್ ಆಗಿರುತ್ತೆ. ಆದರೆ ಈಗ ನಮಗೆ ಏನಂತಂದರೆ, ಯಾರು ಡಯಾಬಿಟಿಕ್ ಇರ್ತಾರೆ, ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಸಡನ್ ಡೆತ್ ಇರುತ್ತೆ, ನಮಗೆ ಈಗ ಹೋಲ್ಟರ್ ಮಾನಿಟರ್ ಅಂತ ಬಂದಿದೆ. ಆ ಹೋಲ್ಟರ್ ಮಾನಿಟರ್ ಮಷಿನ್ ಹಾಕಿದರೆ 24 ಗಂಟೆಯಲ್ಲಿ ಎಷ್ಟು ಸಮಯದವರೆಗೂ ಅವ್ರಿಗೆ ಸೈಲೆಂಟಾಗಿ ಇಸ್ಕಿಮಿಯಾ ಬಂತು ಅಂತ ECGಯಲ್ಲಿ ಗೊತ್ತಾಗತ್ತೆ. ಮೋರ್ ದೆನ್ 60 ಮಿನಿಟ್ಸು ಸೈಲೆಂಟ್ ಇಸ್ಕಿಮಿಯಾ ಇದ್ದಿದ್ದೇ ಆದರೆ ನಾವು ಅವ್ರಿಗೆ ಆ್ಯಂಜಿಯೋಗ್ರಾಮ್ ಮಾಡಿ ಎಲ್ಲಿ ಬ್ಲಾಕ್ ಇದೆಯೋ ಅದನ್ನು ಓಪನ್ ಮಾಡ್ತೀವಿ. ಸೊ ಹಾಗಾಗಿ ಅದು ನಮ್ಮನ್ನು ಮೋಸ ಮಾಡೋಕ್ಕೆ ಹೋದರೂ ನಾವು ಮೋಸ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಜಗತ್ತಿನಾದ್ಯಂತ ಹಾರ್ಟ್ ಅಟ್ಯಾಕ್ ಆಗ್ತಾನೆ ಇರುತ್ತೆ, ಜಾಸ್ತಿ ಆಗ್ತಾ ಇದೆ ಈ ನಡುವೆ. ಹೌದು. ಯಾಕೆ, ಏನು ಕಾರಣ ಇರಬಹುದು? ಹಳೇದು ಅಂತಂದರೆ ಗಂಡಸರಿಗೆ ಹೆಚ್ಚು ಅಂತ ಇತ್ತು, ಡಯಾಬಿಟಿಸ್ ಇದ್ದವ್ರಿಗೆ ಅಂತ ಇತ್ತು, BP ಇದ್ದವ್ರಿಗೆ ಅಂತ ಇತ್ತು, ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಅಂತ ಇತ್ತು, ಸ್ಮೋಕಿಂಗ್ ಅಂತ ಇತ್ತು, ಆಲ್ಕೋಹಾಲ್ ಇದ್ದವ್ರಿಗೆ ಅಂತಿತ್ತು. ಅವೆಲ್ಲ ಟ್ರೆಡಿಷ್ನಲ್ಲು ರಿಸ್ಕ್ ಫ್ಯಾಕ್ಟರ್ಸ್. ಇವತ್ತು ಹೊಸದಾಗಿ ಬಂದಿರೋದು ಅಂತಾರೆ ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಅದರ ಜೊತೆಗೆ ಸ್ಟ್ರೆಸ್ ಜೊತೆಗೆ ಸ್ಲೀಪ್ಲೆಸ್ನೆಸ್ ಜೊತೆಗೆ ಅವ್ರಿಗೆ ಲ್ಯಾಕ್ ಆಫ್ ಸ್ಪಿರಿಚುಯಾಲಿಟಿ. ಇವೆಲ್ಲ ಎಸ್ಗಳು ಸೇರ್ಕೊಂಡ್ಬಿಟ್ಟು ಹಾರ್ಟ್ ಅಟ್ಯಾಕು ಜಾಸ್ತಿ ಆಗ್ತಾಯಿದೆ. ಸೊ ನಾವು ಒಂದೊಂದೇ ತೊಗೊಂಡ್ರೆ, ಪ್ರಥಮವಾಗಿ ಸ್ಲೀಪು 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡಿದರೆ ಹಾರ್ಟ್ ಅಟ್ಯಾಕ್. ಎರಡನೇದು ಸಿಟ್ಟಿಂಗ್ ಫಾರ್ ಅ ಲಾಂಗ್ ಟೈಮ್, ಮೋರ್ ದೆನ್ 3 ಅವರ್ಸು ಒಂದೇ ಕಡೆ ಕೂತ್ಕೊಂಡಿದ್ರೆ ನಿಮಗೆ ಒಂದು 30 ಸಿಗರೆಟ್ ಸೇದಷ್ಟು ಆಗುತ್ತೆ. ಹಾಗಾಗಿ ಅದು ಕೂಡ ಒಳ್ಳೆಯದಲ್ಲ. ನಾವು ಚಟುವಟಿಕೆಯಿಂದ ಓಡಾಡಿಕೊಂಡು ಇರಬೇಕು, ಅದು ಮೂರನೇದು ಸೆಡೆಂಟ್ರಿ ಹ್ಯಾಬಿಟ್ಸು. ಬೇಬಿ ಕೌಚ್ಗಳ ಥರ ಕೂತ್ಕೊಂಡು ಒಬೇಸಿಟಿ ಬಂದ್ಬಿಡುತ್ತಲ್ಲ, ಅದು ಬಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಂದರೆ ಒಬೇಸಿಟಿ ಈಸ್ ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್: ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್ ಮತ್ತು ಆಲ್ಝಿಮರ್ಸ್ ಡಿಸೀಸ್. ಅಂದರೆ ಬದುಕಿದ್ರೆ ಆಲ್ಝಿಮರ್ಸು, ಇಲ್ಲಾಂದರೆ ಅದ್ರ ಮೊದಲೇ ಹೊಟ್ಟೋಗ್ಬಿಟ್ಟಿರ್ತಾರೆ. ಸೊ ಇದು ಒಬೇಸಿಟಿ ಇವತ್ತು ವಿಪರೀತ ಜಾಸ್ತಿ ಆಗ್ತಾಯಿದೆ. ಈ ಒಬೇಸಿಟಿಗೆ ಒಂದು ಸೆಡೆಂಟ್ರಿ ಹ್ಯಾಬಿಟ್ಟು, ಎರಡನೇದು ಮಿತಿಮೀರಿ ತಿಂತಾ ಇರೋದು. ದೇ ಆರ್ ಈಟಿಂಗ್ ಟೂ ಮಚ್ ಬಿಯಾಂಡ್
ವಾಟ್ ಈಸ್ ರಿಕ್ವೈರ್ಡ್ Required. ಅದನ್ನ ತಿಂತಾ ಇದ್ದಾರೆ, ಹಾಗಾಗಿ ಒಬೆಸಿಟಿ ಬರ್ತಾ ಇದೆ. ಸೊ ಈ ಎಸ್ಗಳನ್ನ ಕಂಟಿನ್ಯೂ ಮಾಡಿದ್ರೆ ಕೊನೆ ಎಸ್ ಅಂದರೆ ಸ್ಟ್ರೆಸ್, ವಿಪರೀತ. ಇವತ್ತೇನಂದರೆ ಮಕ್ಕಳಿಂದ ಮುದುಕರವರೆಗೂ ಸ್ಟ್ರೆಸ್ಸು. ಎಷ್ಟರ ಮಟ್ಟಿಗೆ ಸ್ಟ್ರೆಸ್ ಅಂತಂದರೆ ಏನು ಇಲ್ಲದೆ ಇದ್ರೂ ಸ್ಟ್ರೆಸ್ ಮಾಡ್ಕೊಳ್ತಾರೆ, ಅಯ್ಯೋ ಏನು ಇಲ್ವಲ್ಲ ಅಂತ ಸ್ಟ್ರೆಸ್ಸು. ಇಂಥ ಮೂರ್ಖತನ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಸ್ಟ್ರೆಸ್ಸಿಂದ ಏನಾಗುತ್ತೆ ಅಂದರೆ ವೆನ್ ದೇ ಆರ್ ಆ್ಯಂಗ್ರಿ, ಎಜಿಟೇಟೆಡ್, ಫ್ರಸ್ಟ್ರೇಟೆಡ್, ಡಿಪ್ರೆಸ್ಡ್, ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಫೈಟ್ ಅಂದರೆ ಏನು? ಎದುರುಗಡೆ ಸಮಸ್ಯೆ ಜೊತೆಗೆ ಹೋರಾಡಬೇಕು. ಫ್ಲೈಟ್ ಅಂದರೆ ಓಡಿ ಹೋಗಬೇಕು. ಎರಡಕ್ಕೂ ನಿಮಗೆ ಎನರ್ಜಿ ಬೇಕು ಅಂತ ಆ ಕೆಟಕೋಲಮೆನ್ಸು 400 ಟೈಮ್ಸು ಉತ್ಪತ್ತಿ ಆಗುತ್ತೆ. ಆದರೆ ಅದರ ದುಷ್ಪರಿಣಾಮ ನಮ್ಮ ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟಿ ಧಮನಿಗಾಗತ್ತೆ. ಸೊ ಮೆದುಳಿನಲ್ಲಿ ಏನಾಗುತ್ತಾರಲ್ಲ ಅದರ ಇಫೆಕ್ಟು ಹಾರ್ಟ್ ಮೇಲಾಗತ್ತೆ. ಹೇಗೆ ಅಂದರೆ ಕೊರೊನರಿಗೂ ದಿ ಗೋ ಇನ್ ಟು ಸ್ಪ್ಯಾಸಮ್, ರಕ್ತ ಎಲ್ಲ ಆ ಕಡೆಗೆ ಹೋಗುತ್ತೆ, ಮುಖ ಕೆಂಪಗಾಗುತ್ತೆ, ಗಡಗಡ ಅಂತ ನಡುಕ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಏನು ರುದ್ರಾವತಾರ. ಆದರೆ ಹೃದಯಕ್ಕೆ ರಕ್ತ ಸರಬರಾಜು ಕಡಿಮೆ ಆಗುತ್ತೆ, ಹಾರ್ಟ್ ಪಂಪಿಂಗ್ ಕಡಿಮೆ ಆಗುತ್ತೆ. ಹಾರ್ಟ್ ಪಂಪಿಂಗ್ ಕಡಿಮೆ ಆಗಿದಾಗ ಬಿ ಪಿ ಡ್ರಾಪ್ ಆಗುತ್ತೆ. ಆಮೇಲೆ ನಿಮ್ಮ ಕೇಳಿ ನೋಡಿ ಹೇಗಿದ್ದೀರಿ ಅಂತ ಕೇಳಿ, ಅಯ್ಯೋ ಸಾಕಾಗ್ಬಿಟ್ಟಿದೆ, ಸತ್ತರೆ ಸಾಕಾಗಿದೆ. ಯಾಕೆಂದರೆ ಅಷ್ಟು ನಿತ್ರಾಣ ಆಗಿ ಹೋಗ್ಬಿಟ್ಟಿರ್ತಾರೆ, ಕೂಗಾಡಿರ್ತಾರೆ, ಆಮೇಲೆ ನಿತ್ರಾಣ ಆಗ್ತಾರೆ. ಸೊ ಹಾಗಾಗಿ ಈ ಕೂಗಾಡೋದು ಇವತ್ತಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ನೀವು ರೋಡಲ್ಲೂ ಕೂಗಾಡ್ತಾರೆ, ಆಫೀಸಲ್ಲೂ ಕೂಗಾಡ್ತಾರೆ, ಮನೆಯಲ್ಲೂ ಕೂಗಾಡ್ತಾರೆ. ವಾಟ್ ಎವರ್ ಹ್ಯಾಪನ್ಸ್ ಟು ದ ಬ್ರೇನ್, ದ ಇಫೆಕ್ಟ್ ಇಸ್ ದೇರ್ ಆನ್ ದ ಹಾರ್ಟ್. ಹಾರ್ಟ್ಗಾಗಿದ್ದು ನಮ್ಮ ಶರೀರಕ್ಕಾಗುತ್ತೆ. ಹಾಗಾಗಿ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕಂದ್ರೆ ಸಿಟ್ಟು, ಸೊಕ್ಕು, ಸೇಡು ಈ ಮೂರನ್ನು ಬಿಟ್ಟುಬಿಡಬೇಕು. ನಕಾರಾತ್ಮಕ ಚಿಂತನೆ ಬಂದರೆ ಅದು ನಮ್ಮ ಹೃದಯಕ್ಕೆ ಹಾನಿಕಾರಕ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಸೊ ಬೇಸಿಕ್ಲಿ ಪಾಸಿಟಿವ್ ಆಗಿರ್ಬೇಕು, ನಗ್ನಗ್ತಾ ಇರಬೇಕು, ಒಂದ್ ಸ್ವಲ್ಪ ಮೆಡಿಟೇಷನ್ ಮಾಡಿದ್ರೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಸದಾ ಮಾಡ್ತಾ ಇದೆ, ಅದರಲ್ಲಿ ಏನು ಹೋಗುತ್ತೆ, ಅದಕ್ಕೆ ಯಾಕೆ ಜಿಪುಣತನ. ಈಗ ಸೋಷಿಯಲ್ ಮೀಡಿಯಾದಲ್ಲೂ ನಾವು ತುಂಬಾ ನೋಡಿದೀವಿ, ನ್ಯೂಸ್ಗಳಲ್ಲೂ ನೋಡ್ತಾ ಇರ್ತೀವಿ, ಜಿಮ್ ಮಾಡ್ತಾ ಇರ್ತಾರೆ, ಹಾಗೆ ಕುಸಿದು ಬೀಳ್ತಾರೆ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ, ಸಾರಿ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ. ಗ್ರೌಂಡಲ್ಲಿ ಏನೋ ಆಟ ಆಡ್ತಾ ಇರ್ತಾರೆ ಆವಾಗ. ಮತ್ತೆ ಡಾನ್ಸ್ ಪರ್ಫಾರ್ಮೆನ್ಸಸ್ಗಳಲ್ಲಿ ಯಕ್ಷಗಾನ ಕಲಾವಿದರನ್ನ ನಾವು ಕೇಳಿದೀವಿ, ನೋಡಿದೀವಿ. ಈ ಥರ ಎಲ್ಲ ಅವ್ರು ಆಕ್ಟಿವ್ ಆಗಿರ್ತಾರಲ್ವಾ ಡಾಕ್ಟರ್? ಮತ್ತೆ ಯಾಕೆ ಆ ಥರ ಆಗುತ್ತೆ? ಯಾಕೆ ಅಂತಂದರೆ ನಾವು ಒಂದೊಂದನ್ನೇ ತಗೊಳ್ಳೋಣ. ಜಿಮ್ಮಿಗೆ ಹೋಗೋರು ಏನಂತಂದರೆ ಶಾರುಖ್ ಖಾನ್ಗಳಾಗಬೇಕು ಅಥವಾ ಋತಿಕ್ ರೋಷನ್ ಆಗಬೇಕು, 6 ಪ್ಯಾಕ್ಸ್ ಬರಬೇಕು ಅಂತ ಫಾರ್ಮುಲಾಗಳನ್ನ ತಗೊಳ್ತಾರೆ. ಈ ಫಾರ್ಮುಲಾಗಳಲ್ಲಿ 5 ನಾವು ಬ್ಯಾಂಡ್ ಡ್ರಗ್ಸ್ ಇರುತ್ತಲ್ಲ ಸ್ಪೋರ್ಟ್ಸ್ಮನ್ಗೆ, ಅದನ್ನು ಆ್ಯಡ್ ಮಾಡಿರ್ತಾರೆ. ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಪ್ರೋಟೀನ್ ಫಾರ್ಮುಲಾ ತೊಗೊಳ್ತಾ ಇದ್ದೀನಿ, ದಪ್ಪಗಾಗ್ತಾ ಇದ್ದೀನಿ, ಮಸಲ್ಸ್ ಬರ್ತಾ ಇದೆ ಅಂತ ಅಂದ್ಕೊಳ್ತಾರೆ. ಬಟ್ ಅದ್ರದ್ದು ಇಫೆಕ್ಟು ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಎನರ್ಜಿ ಡ್ರಿಂಕ್ ಅಂತ ಕೊಡ್ತಾರೆ. ಈ ಎನರ್ಜಿ ಡ್ರಿಂಕ್ ಅಂದ್ರೇನು, ಅವ್ರಿಗೆ ಅಲರ್ಟ್ನೆಸ್ ಜಾಸ್ತಿ ಆಗಿಬಿಟ್ಟು ಭಾಳ ಎನರ್ಜಿ ಇದೆ ಅಂತ ಭಾಳ ಸಂತೋಷವಾಗುವಾಗ ಡ್ರಿಂಕ್ಸು. ಅದರಲ್ಲಿ ಒಂದು ಡ್ರಿಂಕಲ್ಲಿ 50 to 70 milligrams ಆಫ್ ಕೆಫೆನ್ ಇರುತ್ತೆ. ನೀವು ಬಂದ ತಕ್ಷಣ ಕೇಳಿದ್ರಿ ಕಾಫಿ ಬೇಕಾ ಡಾಕ್ಟ್ರೆ ಅಂತಂದ್ರೆ ನಾನು ಬೇಡ ಅಂತಂದೆ ಅಲ್ವಾ, ನಾನು ಕುಡಿಯಲ್ಲ ಅಂತ ನೀವು ಅಂದ್ರಿ. 1 ಗ್ಲಾಸು ಅಥವಾ 1 ಕಪ್ ಕಾಫಿನಲ್ಲಿ ಬರೀ 5 ರಿಂದ 6 milligram ಕೆಫೆನ್ ಇರುತ್ತೆ. ಆದರೆ ಇವರು ಒಟ್ಟಿಗೆ 70 milligram ತಗೊಳ್ತಾ ಇದ್ದಾರೆ. ಬ್ರೇನ್ ಅಲರ್ಟ್ ಆಗುತ್ತೆ. ಬ್ರೇನ್ನಿಂದ ಬರೋ ಇಂಪಲ್ಸಸ್ಸು ಬಂಬಾರ್ಡ್ ಆಗ್ತಾ ಇದ್ದರೆ ಹೃದಯದ ಮಿಡಿತ ಏರುಪೇರಾಗಿ ಹೋಗ್ಬಿಡುತ್ತೆ. ಅವರು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕುಸಿತಾರೆ. ಸೊ ಒಂದು ಕಡೆಗೆ ಎಕ್ಸಸೈಸ್ ಮಾಡಿಕೊಂಡು ಲೋಡ್ ಜಾಸ್ತಿ ಆಗಿರುತ್ತೆ, ಅದ್ರ ಮೇಲೆ ಹಾರ್ಟ್ ರೇಟು ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಹಾರ್ಟ್ ರೇಟು ಎಷ್ಟು ಜಾಸ್ತಿ ಆಗುತ್ತಲ್ಲ ಅಷ್ಟು ಕಡಿಮೆ. ಈಗ ಈ ಟಾಟಾಯ್ಸ್ಗೆ, ಆನೆಗೆ ಹಾರ್ಟ್ ರೇಟು 20-40 ಇರೋದ್ರಿಂದ ಎಷ್ಟೋ ವರ್ಷ ಬದುಕತ್ವೆ. ಈ ಹಮ್ಮಿಂಗ್ ಬರ್ಡು 500, 1 ನಿಮಿಷಕ್ಕೆ 500 ಇರೋದ್ರಿಂದ ಬೇಗನೆ ಸಾಯುತ್ತವೆ. ಸೊ ಹಾರ್ಟ್ ರೇಟು ಜಾಸ್ತಿ ಆದಷ್ಟು ಆರೋಗ್ಯಕ್ಕೆ ಹಾನಿಕಾರಕ. ಹಾರ್ಟ್ ರೇಟು ತುಂಬ ಕಡಿಮೆ ಆದರೂ ಹಾನಿಕಾರಕ. 70 to 80 per minute ಇದ್ದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಕೃತಕವಾದಂಥದ್ರಲ್ಲೆಲ್ಲ ಅದರಲ್ಲಿ ಅನ್ವಾಂಟೆಡ್. ಒಂದು ನಂಗೆ ಅರ್ಥ ಆಗ್ತದೆ, ಅಂದರೆ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡೋದ್ರಿಂದ ಸಮಸ್ಯೆ ಅಲ್ಲ, ಈ ಬೇರೆ ಬೇರೆ ಕಾರಣಗಳಿಂದ ಆಗ್ತಿರುವಂಥ ಒಂದು ಸಮಸ್ಯೆ. ಬಟ್ ಓವರ್ ಮಾಡಕ್ ಹೋಗ್ಬಿಟ್ಟು ಟು ಗೆಟ್ ಮೋರ್ ಎಫಿಷಿಯನ್ಸಿ ದೇ ಗೆಟ್ ಇನ್ ಟು ಟ್ರಬಲ್. ಅಬ್ಸಲ್ಯೂಟ್ಲಿ. ಮತ್ತೆ ಈ ಕೆಲವರು ಕಲಾವಿದರು ಏನು ಮಾಡ್ತಾರೆ ಅಂತಂದರೆ, ಕುಡಿದ್ಬಿಟ್ಟು ಮಾಡಿದರೆ, ಸಿಗರೇಟ್ ಸೇದ್ಬಿಟ್ಟು ಮಾಡಿದರೆ ತಮ್ಮ ಕಲೆ ಪ್ರತಿಭೆ ಹೆಚ್ಚು ಬರುತ್ತೆ ಅನ್ನೋ ಒಂದು ಭ್ರಾಂತಿಯಲ್ಲಿರ್ತಾರೆ. ಸೊ ಆಲ್ಕೋಹಾಲ್ ಕುಡಿದು ಡ್ಯಾನ್ಸ್ ಮಾಡ್ತಾ ಇರಬೇಕಾದ ಅದರಲ್ಲೂ ಲೌಡ್ ಮ್ಯೂಸಿಕ್ ಇದ್ದಾಗ
ಅದು DJ ಮ್ಯೂಸಿಕ್ ಇದ್ದರೆ ಅವಾಗ ಏನಾಗುತ್ತೆ ಅಂದರೆ Possibility. ಬ್ರೇನಿಗೆ ಹ್ಯಾಮರ್ ಮಾಡ್ದಂಗೆ ಆಗುತ್ತೆ. ಆ ಹ್ಯಾಮರ್ ಮಾಡಿದಾಗ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರ್ಯಾಟಿಕ್ ಆಗಿ ಬರುತ್ತಲ್ಲ, ಆವಾಗ ಹೃದಯದ ಬೀಟಿಂಗ್ ಕೂಡ ಇರ್ಯಾಟಿಕ್ ಆಗಿ ಹೋಗ್ಬಿಡುತ್ತೆ. 200-300ಕ್ಕೆ ಹೋಗ್ಬಿಟ್ಟು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ದಿಢೀರಂತ ಕುಸಿದು ಬಿದ್ದುಬಿಡ್ತಾರೆ. ಸೊ ಹಾಗಾಗಿ ಒಂದು ನಾಯ್ಸ್ ಪೊಲ್ಯೂಷನ್ನು, 2 ಆಲ್ಕೋಹಾಲ್ ಕನ್ಸಂಪ್ಷನ್ನು, ಆವಾಗ ವ್ಯಾಸೋಡೈಲಿಟೇಷನ್ ಅಂತಂದರೆ ರಕ್ತನಾಳಗಳು ಅಗಲ ಆಗಿಬಿಟ್ಟು ರಕ್ತ ಎಲ್ಲ ಹೊರಗಡೆ ಬಂದಿರುತ್ತೆ. ಕುಣಿಯೋದಕ್ಕೆ ಸ್ಕೆಲೆಟಲ್ ಮಸಲ್ಗೆ ಜಾಸ್ತಿ ಹೋಗಿರುತ್ತೆ, ಹೃದಯಕ್ಕೆ ಕಡಿಮೆ ಆಗುತ್ತೆ. ಅಂಥ ಸಮಯದಲ್ಲಿ ಹೃದಯದು ಒಂದು ಸ್ವಲ್ಪ ಬೀಟಿಂಗ್ ಕಡಿಮೆ ಆದರೂ ಕೂಡ BP ಡ್ರಾಪ್ ಆಗಿಬಿಟ್ಟು ಅಲ್ಲೇ ಬಿಸಿದು ಹೋಗ್ಬಿಡ್ತಾರೆ. ಸ್ಪೋರ್ಟ್ಸ್ಮನ್ನಿಗೆ ಒಳಗಡೆಗೆ ಏನಾದರೂ WPW ಸಿಂಡ್ರೋಮು ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಇರುತ್ತೆ, ಅದು ಗೊತ್ತಿರೋದಿಲ್ಲ. ಸೊ ಆವಾಗ ಹೋದಾಗ ಸಡನ್ಲಿ ಅವ್ರಿಗೆ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಆಗಿ ಅವರು ಸಾಯ್ಬೋದು. ಅದು ಕಂಜನೈಟ್ಲಿ ಅವ್ರಿಗೆ ಏನಾದರೂ ಒಂದು ತೊಂದರೆ ಇರುತ್ತೆ, ಅದು ಗೊತ್ತಿರೋದಿಲ್ಲ. ಕೋವಿಡ್ ವ್ಯಾಕ್ಸಿನೇಷನ್ ನಂತರ ತುಂಬಾ ಜನರಲ್ಲಿ, ನಾವು ಕೂಡ ಇದ್ರ ಬಗ್ಗೆ ತುಂಬಾ ಆರ್ಟಿಕಲ್ಸ್ ಬರ್ದಿದ್ದೀವಿ, ಬಟ್ ಐ ವಾಂಟ್ ಟು ಹಿಯರ್ ಫ್ರಮ್ ಅ ಕಾರ್ಡಿಯಾಲಜಿಸ್ಟ್. ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡ ನಂತರ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಆಸ್ ಅ ಕಾರ್ಡಿಯಾಲಜಿಸ್ಟ್ ನೀವೇನು ಹೇಳ್ತೀರಿ? ಇದು ಶುದ್ಧ ಸುಳ್ಳು, 100ಕ್ಕಲ್ಲ 1000% ಸುಳ್ಳು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಮ್ಮ ಭಾರತೀಯದ ವ್ಯಾಕ್ಸಿನು 2. ಒಂದು ಇಡೀ ಕೊರೋನಾ ವೈರಸ್ಸನ್ನು ಅಟಿನ್ಯೂಯೇಟ್ ಮಾಡಿ ಅದರ ಶಕ್ತಿಯನ್ನು ಕುಂದಿಸಿ ಕೊಟ್ಟಿದ್ದಾರೆ. ಈಗ ನೀವು ಕೊರೋನಾ ಬಂದಾಗಲೇ ಸಾಯದೆ ಉಳಿದವರು ಆ ಅಟಿನ್ಯೂಯೇಟೆಡ್ಡು ಕೊರೋನಾ ವೈರಸ್ನಿಂದ ಸಾಯ್ತಾರೆ ಅಂದರೆ ಯಾರಾದರೂ ನಂಬಕ್ಕಾಗತ್ತಾ? ಇಲ್ಲ ಅಲ್ವಾ, ಮೂರ್ಖತನ. ಎರಡನೇದು ಇನ್ನೊಂದಿದೆ, ಈ ಕೊರೋನಾದ ಸ್ಪೈಕ್ ಪ್ರೋಟೀನನ್ನು ತಗೊಂಡು ಕಾಮನ್ ಕೋಲ್ಡ್ದು ಎಡಿನೋ ವೈರಸ್ ಮೇಲೆ ಅದನ್ನು ಕೂಡಿಸಿ ಕೊಟ್ಟಿರೋದು. ಕಾಮನ್ ಕೋಲ್ಡಿಂದ ನೆಗಡಿ ಕೆಮ್ಮಿಂದ ಯಾರಾದರೂ ಸತ್ತಿದಾರಾ ಅಂತ ಜಗತ್ತಿನಲ್ಲಿ ರಿಪೋರ್ಟ್ ಇದೆನಾ? ಇಲ್ಲ. ಸೊ ಆ ಕಾಮನ್ ಕೋಲ್ಡ್ ವೈರಸ್ಗೆ ಬರೀ ಸ್ಪೈಕ್ ಪ್ರೋಟೀನ್ ಹಾಕೋದ್ರಿಂದ ಸಾಯ್ತಾರೆ ಅಂದರೆ ಯಾರಾದರೂ ನಂಬಕ್ಕಾಗ್ತಾರೆ? ಇದು ಹಾಸ್ಯಾಸ್ಪದ. ಸೊ ಪಾಲಿಟಿಕಲಿ ರಾಜಕಾರಣಿಗಳು ಏನಾದರೂ ಮಾತಾಡಲಿ, ನಾವು ಅಜ್ಞಾನಿಗಳಾಗಬಾರ್ದು, ವಿಜ್ಞಾನಿಗಳಿಂದ ಕಲಿತು ಸುಜ್ಞಾನಿಗಳಾಗಬೇಕು. ಅಂದರೆ ವ್ಯಾಕ್ಸಿನೇಷನ್ನಿಂದ 45 ಲಕ್ಷ ಜೀವ ಉಳಿದಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಭಾರತದ ಸರ್ಕಾರಕ್ಕೆ ಮೆಚ್ಚುಗೆ ತೋರಿಸಿದೆ. 58 ದೇಶಗಳಿಗೆ ನಮ್ಮ ವ್ಯಾಕ್ಸಿನ್ ಹೋಗಿದೆ. ಆ ದೇಶದವರೆಲ್ಲ ನಮ್ಮ ಪ್ರಧಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಅಂಥ ಸಮಯದಲ್ಲಿ ನಾವೇ ಮೂರ್ಖರಂತೆ ಸಾಯ್ದೆ ಉಳಿದ್ವಲ್ಲ ಅಂತ ಸಂತೋಷ ಪಡೋದು ಬಿಟ್ಟು ಇಲ್ಲ ಕೊರೋನಾದಿಂದ ಆಯಿತು, ಕೊರೋನಾ ವ್ಯಾಕ್ಸಿನಿಂದ ಆಯಿತು ಅಂದರೆ ಇದು ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಬದುಕಿರೋದಕ್ಕೆ ಇವಾಗ ಮಾತಾಡ್ತಾ ಇರೋದು. ಓಕೆ, ಆಸ್ ಅ ಕಾರ್ಡಿಯಾಲಜಿಸ್ಟ್ ಪ್ರತಿಯೊಬ್ಬರು ಮನೆಯಲ್ಲಿ ಈ ಥರದ್ದನ್ನ ಇಟ್ಕೊಳ್ಳಿ, ಇಂಥ ಸಮಯ ಬಂದಾಗ ಇದು ನಿಮಗೆ ಉಪಯೋಗ ಆಗತ್ತೆ, ಆ ಥರದ್ದೇನಾದರೂ ಇದೆಯಾ? ಅಂದರೆ ಪ್ರಿಕಾಷನರಿ ಮೆಷರ್ಸ್ ಥರನೂ ಇರಬಹುದು. ಪ್ರಿಕಾಷನರಿ ಮೆಷರ್ಸ್ ಅಂತಲ್ಲ, ಅಕಸ್ಮಾತ್ ಮನೆಯಲ್ಲಿ ಡಯಾಬಿಟಿಕ್ಕು, ಹಾರ್ಟ್ ಪೇಷಂಟ್ಸು ಯಾರಾದರೂ ಇದ್ದರೆ ನಾಲ್ಗೆ ಕೆಳಗಡೆಗೆ ಇಟ್ಕೊಳ್ಳುವಂಥ ನೈಟ್ರೋಗ್ಲಿಸರಿನ್ನು ಮತ್ತು ಆಸ್ಪ್ರಿನ್ ಟ್ಯಾಬ್ಲೆಟು ಇಟ್ಟರೆ ವಾಸಿ. ಯಾಕಂದರೆ ಅವಾಗ ಯಾವಾಗ ಆಗುತ್ತಲ್ಲ ತಕ್ಷಣಕ್ಕೆ ಸಿಗದೇ ಇರ್ಬೋದು ಅಂತಂದು. ಅದಲ್ಲದೆ ನೀವು ಮನೆಯಲ್ಲಿ ಹಣ್ಣು ತರಕಾರಿಗಳನ್ನು ಚೆನ್ನಾಗಿ ತರ್ತಾ ಇದ್ದರೆ ಮಕ್ಕಳಿಂದ ಮುದುಕರವರೆಗೂ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗ್ದಂಗೆ ಇರ್ಬೋದು. ಜೊತೆಗೆ ಸೂರ್ಯ ನಮಸ್ಕಾರ ಅಂದರೆ ಬಿಸಿಲಿನಲ್ಲಿ, ಬಿಸಿಲಿನಲ್ಲಿ ಸೂರ್ಯ ನಮಸ್ಕಾರ ಮಾಡಿದಾಗ ವೈಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಆ ವೈಟಮಿನ್ ಡಿ ಆಲ್ಸೋ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಹಾರ್ಟ್ ಅಟ್ಯಾಕ್ ಡೆಫಿಷಿಯನ್ಸಿ ಇದ್ದರೆ. ಸೊ ನೀವು ಅಷ್ಟು ವೈಟಮಿನ್ ಡಿ ಬಂದರೆ ನಿಮಗೆ ಅದು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ತಲೆಯಿಂದ ಕಾಲ್ವರೆಗೂ ಎಕ್ಸಸೈಸ್ ಆಗಿರೋದ್ರಿಂದ ನಿಮಗೆ ಸ್ಟ್ಯಾಮಿನಾನೂ ಚೆನ್ನಾಗಾಗತ್ತೆ, ಆರೋಗ್ಯನೂ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ಕುಟುಂಬದಲ್ಲಿ ಆರೋಗ್ಯ ಇರಬೇಕಂದ್ರೆ ದುರಭ್ಯಾಸಗಳಿಂದ ದೂರ ಇರಬೇಕು, ದುಶ್ಚಟಗಳನ್ನು ಹತ್ತಿರ ಹೋಗಬಾರ್ದು. ಅದರ ಜೊತೆಗೆ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಸಂತೋಷದಿಂದ ದೇವ್ರ ಧ್ಯಾನ ಮಾಡಿಕೊಂಡು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಏನಿದೇನೋ ಅದರಲ್ಲಿ ಸಂತೃಪ್ತಿಯಿಂದ ನಿಮ್ಮ ಹಾಗೆ ನಗನಗ್ತಾ ಇರೋದು ಕಲ್ತ್ಬಿಟ್ರೆ ಎಲ್ಲ ಮನೆಯಲ್ಲೂ ಕೂಡ ಶಾಂತಿ ಇರುತ್ತೆ. ಎಲ್ಲಿ ಕೋಪ ತಾಪ ಹೆಚ್ಚಾಗತ್ತಲ್ಲ ಅಲ್ಲಿ ಕಾಯಿಲೆಗಳು ಜಾಸ್ತಿ ಆಗತ್ತೆ ಅಂತ ತಿಳಿಬೇಕು. ಇದರಲ್ಲೇ ನಿಮ್ಮ ಮೆಸೇಜ್ ಕೂಡ ಸಿಗುತ್ತೆ ನನಗೆ. ಬಟ್ ನಾನು ಶೋ ಮುಗಿಸೋಕೆ ಮುಂಚೆ ಡಾಕ್ಟರ್ ಒಂದು ಪ್ರಶ್ನೆನ ಕೇಳಬೇಕು. ಆಸ್ ಅ ಕಾರ್ಡಿಯಾಲಜಿಸ್ಟ್ ನಿಮ್ಮ ಅಭಿಪ್ರಾಯ ಏನು ಅಂತ. ಈಗ ಸಿನಿಮಾಗಳಲ್ಲಿ ಕಾವ್ಯಾತ್ಮಕವಾಗಿ ನಾವು ನೋಡೋದಾದ್ರೆ ಹೃದಯ ಹಾಡುತ್ತೆ, ಹೃದಯ ಮಾತಾಡುತ್ತೆ, ಆ ಥರ ಎಲ್ಲ ಹೇಳೋದು ಇಲ್ಲ. ಅದೆಲ್ಲ ಕವಿಗಳ ಒಂದು ಕಲ್ಪನೆ. ಅದೆಲ್ಲ ಕೇಳಿದಾಗ ನಿಮ್ಗೆ ಏನನ್ಸುತ್ತೆ? ಅಯ್ಯೋ ಅದೆಲ್ಲ ಏನಿಲ್ಲಪ್ಪ, ಅದು ಬರೀ ಬ್ಲಡ್ ಅಷ್ಟೇ ಪಂಪ್ ಮಾಡುತ್ತೆ. ಅಲ್ಲಲ್ಲ, ಕವಿಗಳು ಕಲ್ಪನಾ ಲೋಕದಲ್ಲಿ ಅವ್ರು ಹೋಗ್ಲಿ, ನಮಗೇನು ಅದ್ರದ್ದು, ಅದು ವಾಸ್ತವ ಅಲ್ವಲ್ಲ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ.
ಡಾಕ್ಟರ್, ಇಷ್ಟೊತ್ತು ತುಂಬಾ ಮಾತಾಡಿದ್ವಿ, ತುಂಬಾ ನಕ್ವಿ. ಐ ಹೋಪ್ ನೀವು ಈ ಪಾಡ್ಕಾಸ್ಟ್ ನ ಎಂಜಾಯ್ ಮಾಡಿದಿರಿ ಅನ್ಕೋತೀನಿ. ಖಂಡಿತ ಸಾಕಷ್ಟು ಮಾಹಿತಿಯನ್ನ ನೀವು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೇಷರ್.